ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾಮ್ ಕೇಶವ್ ಪ್ರಸಾದ್. ವೀಕ್ಷಕರೇ, ನಮಗೆಲ್ಲ ಬೇಕರಿ ಅಂದ ತಕ್ಷಣ ಏನು ನೆನಪಾಗುತ್ತೆ? ಹಾಸನ ಅಯ್ಯಂಗಾರ್ ಬೇಕರಿ ನೆನಪಾಗುತ್ತೆ. ಹೌದು, ಕರ್ನಾಟಕದಲ್ಲಿ ಹಾಸನ ಅಯ್ಯಂಗಾರ್ ಬೇಕರಿಗೆ ಶತಮಾನದ ಭಾಳ ಸುದೀರ್ಘವಾದಂಥ ಒಂದು ಇತಿಹಾಸ ಇದೆ. ನಮ್ಮ ದೇಶ ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲೇ ಹಾಸನದ ಅಯ್ಯಂಗಾರ್ ಬೇಕರಿ ಸ್ಥಾಪನೆಯಾಗಿತ್ತು. ಬಹಳ ವಿಶೇಷ ಇದು. ಕರ್ನಾಟಕದ ಮಟ್ಟಿಗೆ ಹಾಸನದ ಅಯ್ಯಂಗಾರ್ ಬೇಕರಿಯಿಂದ ಶುರುವಾಗಿ ಫುಡ್ ಇಂಡಸ್ಟ್ರಿ ಹೇಗೆ ಬೆಳೆಯಿತು, ನಮ್ಮ ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಒಟ್ಟಾರೆಯಾಗಿ ಇಡೀ ಫುಡ್ ಇಂಡಸ್ಟ್ರಿ ಯಾವ ರೀತಿಯಲ್ಲಿದೆ, ಬೇಕರಿ ಅಥವಾ ಕೆಫೆ ಇರ್ಬೋದು, ಇದನ್ನು ನಡೆಸಲಿಕ್ಕೆ ಏನೆಲ್ಲ ಬೇಕಾಗುತ್ತೆ? ಯಾರಾದರೂ ನಾನು ಬೇಕರಿ ಮಾಡಿ ಬಿಸ್ನೆಸ್ ಮ್ಯಾನ್ ಆಗಬೇಕು, ಸಾಕಷ್ಟು ಸಂಪಾದನೆ ಮಾಡಬೇಕು, ಲಾಭ ಗಳಿಸಬೇಕು, ಸಮಾಜಕ್ಕೆ ಒಂದು ಒಳ್ಳೆಯ ಉತ್ಪನ್ನಗಳನ್ನು ಕೊಡಬೇಕು ಅಂತ ಬಯಸೋರಿಗೆ ಯಾವೆಲ್ಲ ಅಂಶಗಳು ತಿಳಿದಿರಬೇಕು? ಇಡೀ ಒಟ್ಟಾರೆಯಾಗಿ ಬೇಕರಿ ಮತ್ತು ಕೆಫೆ ಇಂಡಸ್ಟ್ರಿಯ ಇತಿಹಾಸ ಏನು, ಮತ್ತು ಪ್ರಸ್ತುತ ಸಮಾಜದಲ್ಲಿ ಈ ಇಂಡಸ್ಟ್ರಿ ಎದುರಿಸ್ತಾ ಇರುವಂತಹ ಒಂದು ಅವಕಾಶಗಳು ಏನು, ಸವಾಲುಗಳೇನು, ಈ ರೀತಿಯಾಗಿ ಸಮಗ್ರವಾಗಿ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾದಂತಹ ಅನೇಕ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮಗೆ ಹಾಸನದ ಗೋರೂರು ಮೂಲದವರೇ ಆಗಿರುವಂತಹ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಅದೇ ಬಿಸ್ನೆಸ್ಸನ್ನು ನಡೆಸ್ತಿರುವಂತಹ JK ಪ್ರಮೋದ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ JK ಪ್ರಮೋದ್. ನಮಸ್ಕಾರ. ಸೊ ಅದ ಹಾಗೆ ಕಾಲೇಜು ವಿದ್ಯಾಭ್ಯಾಸ ಎಲ್ಲ ಮುಗಿಸಿದ ಮೇಲೆ ಅನೇಕ ಮಂದಿಗೆ ಆಸೆ ಇರುತ್ತೆ, ನಾನು ಕೂಡ ಫುಡ್ ಇಂಡಸ್ಟ್ರಿನಲ್ಲಿ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು, ನಾನು ಒಂದು ಬೇಕರಿ ಅಥವಾ ಇರ್ಬೋದು, ಕೆಫೆ ಇರ್ಬೋದು ಮಾಡಿಕೊಂಡು ಯಶಸ್ವಿಯಾಗಿ ಮುನ್ನಡೆಸಬೇಕು ಅನ್ನೋಂಥ ಒಂದು ಆಕಾಂಕ್ಷೆ ಅನೇಕ ಮಂದಿಲಿರುತ್ತೆ. ಸೊ ಅದರ ಜೊತೆಗೆ ನನಗೆ ಏನಾಗುತ್ತೆ ಅಂದರೆ, ಈ ಬೇಕರಿ ಅಂತ ಹೆಸರು 3 ಅಕ್ಷರ ನೆನಪಾದ ತಕ್ಷಣ 3 ಅಕ್ಷರದ ಹಾಸನ ನೆನಪಾಗುತ್ತೆ, ಹಾಸನ ಅಯ್ಯಂಗಾರ್ ಬೇಕರಿ ನೆನಪಾಗುತ್ತೆ. ಹಾಗಾಗಿ ಅಲ್ಲಿಂದಲೇ ನಮ್ಮ ಎಪಿಸೋಡ್ ಶುರು ಮಾಡಿದ್ರೆ ಹೇಗಿರುತ್ತೆ ಅಂತ. ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಿಮಗೆ ಹೇಳಬೇಕು ಅಂತಂದರೆ, ಹಾಸನದಲ್ಲಿ 2 ಏರಿಯಾನಲ್ಲಿ ಅಷ್ಟಗ್ರಾಮಗಳಿದೆ. ಓಕೆ. 8 ಹಳ್ಳಿಗಳು ಅಂತ ಕರಿತೀವಿ. ಅಷ್ಟಗ್ರಾಮ ಅಂದರೆ 8 ಹಳ್ಳಿ. ಒಂದು ಕಡೆ ಬಂದರೆ ಹುಲ್ಕಲ್ಲು, ಮಗ್ಗೆ, ಕಣಿಯಾರು, ಈ ಥರ. ನೆಕ್ಸ್ಟ್ ಇನ್ನೊಂದು ಕಡೆ ಬಂದರೆ ಬೈಲಹಳ್ಳಿ, ಮಾದಿಹಳ್ಳಿ, ಈ ಥರ, ಕ್ಯಾತ್ನಹಳ್ಳಿ, ಈ ಥರ 8 ಹಳ್ಳಿಗಳಿದೆ. ಬ್ರಿಟಿಷರಿಗೆ ಹಿಂದೆ ಏನಾಗಿತ್ತು ಅಂದರೆ, ಅವರಿಗೆ ಬ್ರೆಡ್ ಬೇಕಾಗಿತ್ತು. ಬ್ರೆಡ್ ಬೇಕಾದಾಗ ಅವ್ರಿಗೆ ಮಾಡೋರು ಬೇಕು. ಸೊ ಮಾಡೋದಕ್ಕೆ ಏನು ಮಾಡಿದ್ರು, ಅವರೊಬ್ಬರು ಅಯ್ಯಂಗಾರರಿಗೆ ಬ್ರೆಡ್ ಮಾಡೋದನ್ನ ಹೇಳ್ಕೊಟ್ರು. ಓಹೋ. ಸೊ ಆವಾಗ ಫಸ್ಟ್ BB ಬೇಕರಿ ಅಂತ ಚಿಕ್ಕಪೇಟೆನಲ್ಲಿ ಶುರು ಆಯಿತು, ಬ್ರಹ್ಮಿನ್ಸ್ ಬೇಕರಿ. ಆ ಚಿಕ್ಕಪೇಟೆನಲ್ಲಿ ಶುರು ಆಗಿದ್ದು. ನೆಕ್ಸ್ಟ್ ಅವರ ಮಕ್ಕಳು, ಮರಿಮಕ್ಕಳು, ನೆಕ್ಸ್ಟ್ ಅದು VB ಬೇಕರಿ ಆಯಿತು. ಅದಾದಮೇಲೆ ಸೂರ್ಯ ಬೇಕರಿ ಆಯಿತು. ಅದಾದಮೇಲೆ ಅಲ್ಲಿ ಬೇಕರಿ ಕೆಲಸವನ್ನು ಕಲಿತಂತಹ ರಾಮಾಂಜಯ್ಯಂಗಾರರು ಹಾಸನದವರು ಹೋಗಿ ಬೇಲೂರಲ್ಲಿ 1939 ಇಸ್ವಿನಲ್ಲಿ ಬೇಕರಿ ಮಾಡಿ, ನಂತರ ಹಾಸನಕ್ಕೆ ಬಂದು ಹಾಸನ್ ಬೇಕರಿ ಮಾಡಿ, ಇವತ್ತಿಗೂ 3ನೇ ಜನರೇಷನ್ ಅವರು ಹಾಸನ್ ಬೇಕರಿ ನಡೆಸ್ತಾ ಇದ್ದಾರೆ. ಸೊ ಅವಾಗ ಏನಾಯ್ತು ಅಂತಂದ್ರೆ, ಈ ಎಲ್ಲ ಅಯ್ಯಂಗಾರ್ ಕಮ್ಯುನಿಟಿಗೆ ಅಡಿಕೆ ತೋಟಗಳು ನೀರಿನ ಸಮಸ್ಯೆಯಾಗಿ ಎಲ್ಲ ಅದು ಹಾಳಾಗ್ಬಿಡ್ತು. ಓಕೆ. ನೀರಿಲ್ಲ, ಹಾಳಾಗೋಯ್ತು. ಹಾಳಾದ್ಮೇಲೆ ವೃತ್ತಿ ಮಾಡಬೇಕಲ್ಲ. ಕರೆಕ್ಟ್. ವೃತ್ತಿ ಮಾಡೋದಕ್ಕೇನು, ಅಜ್ಜಂದ್ರೆ ಬ್ರೆಡ್ ಮಾಡೋದು ಕಲ್ತಿದ್ದಾರೆ, ಬೇಕರಿ ಮಾಡೋದು ಕಟ್ಟಿದ್ದಾರೆ. ಇಟ್ಸ್ ಎ ಸ್ಟಾಪಲ್ ಪ್ರಾಡಕ್ಟ್ ಅಂತ. ವಿದ್ಯೆ ಇತ್ತಿರಲಿಲ್ಲ. ದರ್ ವಾಸ್ ನೋ ಕ್ವಾಲಿಫೈಡ್ ಎಜುಕೇಶನ್. ಇದನ್ನು ಕಲೀಲಿಕ್ಕೆ ಆಸಕ್ತಿ ಇತ್ತು. ಆಮೇಲೆ ಅದನ್ನು ಮಾಡಿಕೊಂಡು ಇವರು ಅದನ್ನು ವೃತ್ತಿಯಾಗಿ ಬೆಳೆಸ್ಕೊಂಡು ಅಯ್ಯಂಗಾರ್ ಬೇಕರಿಗಳು ಡೆವಲಪ್ ಆಯಿತು. ಅದೊಂದು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೀತು. ನಂತರ ಅಯ್ಯಂಗಾರ್ ಬೇಕರಿ ಅನ್ನೋದು ಇವತ್ತಿಗೂ ಸಹ ದೊಡ್ಡ ಬ್ರ್ಯಾಂಡು, ಮುಂದಕ್ಕೂ ದೊಡ್ಡ ಬ್ರ್ಯಾಂಡು. ಇದರಲ್ಲಿ ಅವಕಾಶಗಳು ಸಹ ಬೇಕಾದಷ್ಟಿದೆ. ಈಗ ಅಯ್ಯಂಗಾರ್ ಬೇಕರಿಗಳು ಜಾಸ್ತಿ ನೀವು ಎಲ್ಲಿ ಕಾಣ್ತೀರಾ? ಬೆಂಗಳೂರಲ್ಲಿ ಕಾಣ್ತೀರಾ, ಅಲ್ಲ ಕರ್ನಾಟಕದಲ್ಲಿ ಕಾಣ್ತೀರಾ, ಹಾಗೆ ತಮಿಳ್ನಾಡಲ್ಲಿ ಕಾಣ್ತೀರಾ, ಹಾಗೆ ನಾರ್ತಲ್ಲಿ ಹೋಗ್ತಾ ಹೋಗ್ತಾ ಅಯ್ಯಂಗಾರ್ ಬೇಕರಿಗಳು ಕಡಿಮೆ ಇದೆ. ಓಕೆ. ಬಟ್ ಅಯ್ಯಂಗಾರ್ ಬೇಕರಿಗಳಿಗೆ ಬೆಳೀಲಿಕ್ಕೆ ದೇಶಾದ್ಯಂತ ಅವಕಾಶಗಳಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅವಕಾಶ ಇದೆ. ಸಿಂಗಪುರಲ್ಲಿ ಮಾಡ್ಬೋದು, ತೈವಾನಲ್ಲಿ ಮಾಡ್ಬೋದು, ಕೊರಿಯಾನಲ್ಲಿ ಮಾಡ್ಬೋದು, ಅಮೆರಿಕಾದಲ್ಲಿ ಮಾಡ್ಬೋದು ಅಯ್ಯಂಗಾರ್ ಬೇಕರಿಗಳನ್ನ. ಬಟ್ ಅಯ್ಯಂಗಾರ್ ಈಸ್ ಅ ವೆರಿ ಸ್ಟ್ರಾಂಗ್ ಬ್ರ್ಯಾಂಡ್. ಕರೆಕ್ಟ್. ಆಸ್ ಫಾರ್ ಆಸ್ ದ ಬೇಕರಿ ಇಂಡಸ್ಟ್ರಿ ಗೋಸ್. ಕರೆಕ್ಟ್. ಅದ್ರ ಬಗ್ಗೆ 2 ಮಾತಿಲ್ಲ. ಅದಕ್ಕೆ ಅದರದ್ದಾದ ಒಂದು ಎಥಿಕ್ಸ್ ಇದೆ, ಒಂದು ಮೌಲ್ಯ, ಅಂದರೆ ಬಿಸ್ನೆಸ್ ವ್ಯಾಲ್ಯೂ ಅನ್ನುವಂಥದ್ದು ಇದೆ ಅಂತ. ಅಲ್ಲ, ಭಾಳ ಚೆನ್ನಾಗಿ ನೀವು ನನಗೆ ಕ್ವಶನ್ ಕೇಳಿದ್ರಿ. ಯಾವುದೇ ಬಿಸ್ನೆಸ್ಸಲ್ಲಿ ವ್ಯಾಲ್ಯೂ ಇಲ್ಲದೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಇಂಟಗ್ರಿಟಿ ಇಲ್ಲದೆ ಮಾಡೋಕ್ಕಾಗಲ್ಲ. ಈಗ ನಮ್ಮ ಹಾಸನ್ ಬೇಕರಿ 2nd ಜನರೇಷನ್ ಸಂಪತ್ ಅಯ್ಯಂಗಾರರು, ಅವ್ರು ನನ್ನ ಮಾವನೂ ಹೌದು. ಅವ್ರು ಏನು ಹೇಳ್ತಾರೆ ಅಂತಂದರೆ, ನಾವು ಏನು ಪ್ರಾಡಕ್ಟ್ನ ತಯಾರು ಮಾಡ್ತೀವಿ ಅದು ನಮ್ಮ ಮಕ್ಕಳು ತಿನ್ನೋ ಹಾಗಿರಬೇಕು. ಓಹ್, ಅದ್ಭುತ. ನನ್ನ ಮಕ್ಕಳು ಪ್ರಾಡಕ್ಟ್ ತಿನ್ನೋ ಹಾಗಿಲ್ಲ, ಅದು ಫ್ರೆಶ್ ಇಲ್ಲ, ಅದು ಕ್ಲೀನಾಗಿಲ್ಲ, ನೀಟಾಗಿಲ್ಲ, ಹೈಜೀನ್ ಆಗಿಲ್ಲ ಅಂದರೆ ಆ ಪ್ರಾಡಕ್ಟ್ನ ಕೊಡಬೇಡಿ. ಅದ್ಭುತ. ಫುಡ್ ಇಂಡಸ್ಟ್ರಿ ಅಂದರೆ ಓಕೆ, ಇಟ್ ಈಸ್ ನಾಟ್ ಜಸ್ಟ್ ದಿ ಕ್ವಶನ್ ಆಫ್ ಮೇಕಿಂಗ್ ಮನಿ. ಮನಿ ಈಸ್ ಅ ಬೈ ಪ್ರಾಡಕ್ಟ್. ಕರೆಕ್ಟ್. ಈ ಎಲ್ಲ ಅಯ್ಯಂಗಾರ್ ಬೇಕರಿಗಳಲ್ಲಿ ನೀವು ಎಲ್ಲೇ ಹೋಗಿ ವಿಸಿಟ್ ಮಾಡಿದ್ರು ಹೌದು,
ನಾನು ಖಂಡಿತವಾಗಿ ಹೇಳ್ತೀನಿ, ಘಮಘಮವಾದ ರಸ್ಕ್ ವಾಸನೆ, ಘಮಘಮವಾದ ಆಲೂ ಬನ್ ವಾಸನೆ, ಪಫ್ ವಾಸನೆ, ಫ್ರೆಶ್ ಆಗಿ ಮಾಡೋದಂತಹ ಬ್ರೆಡ್ ವಾಸನೆ, ಅದೇನಂದ್ರೆ ನಮ್ಮ ಕಾನ್ಸೆಪ್ಟ್ ಬೆಳಿಗ್ಗೆ ಮಾಡು ಸಾಯಂಕಾಲ ಕಳಿಸು, ವ್ಯಾಪಾರ ಮಾಡಿ ಮುಗಿಸು, ಮತ್ತೆ ಇವತ್ತಿನ ದಿನದನ್ನ ಸ್ಟಾಕ್ ಮಾಡಿ ನಾಳೆ ದಿನ ಸೆಲ್ ಮಾಡುವಂತಹ ಕಾನ್ಸೆಪ್ಟ್ ನಮ್ಮಲ್ಲಿ ಇಲ್ಲ. ಅದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕೋಲ್ಲ ಅಯ್ಯಂಗಾರ್ ಬೇಕರಿನಲ್ಲಿ. ದೇರ್ ಆರ್ ನೋ ಪ್ರಿಸರ್ವೇಟಿವ್ಸ್ ಆಡೆಡ್. ನಮ್ಮ ಬ್ರೆಡ್ ಹೇಳ್ತೀವಿ ನಾವು ಶೆಲ್ಫ್ ಲೈಫ್ 3 ದಿನ ಅಂತೀವಿ, ಅಂದ್ರೆ ಏನು, ನಾವು ಪ್ರಿಸರ್ವೇಟಿವ್ ಹಾಕಲ್ಲ. ಬೇರೆಯವ್ರು ಮಾರ್ಕೆಟಲ್ಲಿ ಮಾಡೋರು ಏನ್ ಮಾಡ್ತಾರೆ, ಪ್ರಿಸರ್ವೇಟಿವ್ಸ್ ಹಾಕ್ತಾರೆ, 10 ದಿನ ಬರುತ್ತೆ, 12 ದಿನ ಬರುತ್ತೆ, ಆಮೇಲೆ ಪ್ರಿಸರ್ವೇಟಿವ್ ಹಾಕಲ್ಲ. ಪಫ್ಗೆ ಪ್ರಿಸರ್ವೇಟಿವ್ ಹಾಕಲ್ಲ, ದಿಲ್ ಪಸಂದ್ಗೆ ಪ್ರಿಸರ್ವೇಟಿವ್ ಹಾಕಲ್ಲ. ಯಾವಾಗ ಪ್ರಿಸರ್ವೇಟಿವ್ ಹಾಕದೆ ಫ್ರೆಶ್ ಆಗಿ ನಾನು ತಯಾರು ಮಾಡಿದಾಗ, ಆ ತಯಾರು ಮಾಡುವಂತಹ ವಸ್ತುಗೆ ಸ್ವಲ್ಪ ಪ್ರೀತಿಯನ್ನ ಸಹ ಸೇರಿಸಿದಾಗ ಇಟ್ ವಿಲ್ ಬಿಕಮ್ ಅನ್ ಎಕ್ಸಲೆಂಟ್ ಪ್ರಾಡಕ್ಟ್. ಅದಕ್ಕೆ ಆ ಒಂದು ವ್ಯಾಲ್ಯೂ ಉಳ್ಕೊಂಡಿದೆ ಅಂತ ಹೇಳ್ಬೋದು. ಎಸ್, 100%. ಸರ್, ಹಾಗಿದ್ರೆ ಇವಾಗ ಒಬ್ಬ ವ್ಯಕ್ತಿಗೆ ಒಂದು ಬೇಕರಿ ಮಾಡಬೇಕು ಅಂತ ಆಸೆ ಇದೆ ಅನ್ಕೊಂಡು, ಒಂದು 5-10 ಲಕ್ಷ ಎಷ್ಟೋ ಬಂಡವಾಳದಿಂದ. ಸೊ ಬಟ್ ಅವನಿಗೆ ಅದ್ರ ಬಗ್ಗೆ ಒಂದು ಸಾಕಷ್ಟು ಐಡಿಯಾ ಇರಲ್ಲ. ಸೊ ಅಂತಹ ವ್ಯಕ್ತಿ ಈ ಬೇಕರಿ ಇಂಡಸ್ಟ್ರಿನಲ್ಲಿ ಹೇಗೆ ಬೆಳಿಬೋದು, ಒಂದು ಒಳ್ಳೆ ಉದ್ಯಮಿ ಆಗ್ಬೋದು ಅಂತ ಹೇಳ್ತೀರಾ ಅಂತ? ಇವಾಗ ನೀವು ಆ್ಯಕ್ಚುಲಿ ಎಕ್ಸಾಂಪಲ್ ತಗೊಂಡ್ರೆ, ಅಯ್ಯಂಗಾರ್ ಬೇಕರಿಯಲ್ಲಿ ಕೆಲಸ ಮಾಡಿದಂತಹ ಅನೇಕ ಜನ ಸ್ವಉದ್ಯೋಗಿಗಳಾಗಿ ಬೆಳೆದಿದ್ದಾರೆ. ಓ, ಫ್ಯಾಂಟಾಸ್ಟಿಕ್. ಅನೇಕ ಕಾರಣ. ಯಾರೇ ನಮ್ಮ ಅಯ್ಯಂಗಾರ್ ಬೇಕರಿಗಳಲ್ಲಿ ಒಂದು 5-10 ವರ್ಷ ಕೆಲಸ ಮಾಡಿದರೆ ಓನರ್ಗಳೇ ಬೇರೆ ಬೇಕರಿಯನ್ನು ಹಾಕ್ಕೊಡ್ತಾರೆ. ನೀನು ನಮ್ಮ ಅಂಗಡಿಲಿ ಕೆಲಸ ಮಾಡಿದ್ಯಪ್ಪ, ಇಟ್ ಈಸ್ ಗುಡ್, ವಿ ವಿಲ್ ಇನ್ವೆಸ್ಟ್ ಇನ್ ಅದರ್ ಬೇಕರಿ ಸೊ ದಟ್ ಯುವರ್ ಲೈಫ್ ವಿಲ್ ಆಲ್ಸೋ ಬಿಕಮ್ ಸಕ್ಸಸ್ಫುಲ್. ಅನೇಕ ಜನ ಈ ಕಾನ್ಸೆಪ್ಟ್ನ ಮಾಡಿದ್ದಾರೆ. ಅಂದ್ರೆ ನಾವು ಸರ್ವೇ ಜನೋ ಸುಖಿನೋ ಭವಂತದಲ್ಲಿ ಕಾನ್ಸೆಪ್ಟ್ನ ಮಾಡಿದ್ದಾರೆ. ನೆಕ್ಸ್ಟ್ ನೀವು ಪ್ರಶ್ನೆ ಕೇಳೋದು, ನಾನು ಬೇಕರಿ ಮಾಡಬೇಕಪ್ಪ, ನನಗೆ ಅದರಲ್ಲಿ ಆದಾಯ ದುಡಿಬೇಕಪ್ಪ ಅಂದರೆ ಫಸ್ಟ್ ಪ್ರಶ್ನೆ ಬರೋದು, ಆಮ್ ಐ ಪ್ಯಾಷನೇಟ್ ಅಬೌಟ್ ದಟ್ ಬಿಸ್ನೆಸ್? ಪ್ಯಾಷನ್ ಮುಖ್ಯ ನೋಡಿ. ಮನಿ, ಪ್ಯಾಷನ್ ಮುಖ್ಯ, ಸ್ಕಿಲ್ ಮುಖ್ಯ, ಎಕಾನಮಿ ಮುಖ್ಯ, 3 ಮುಖ್ಯ. ಯಾವುದೇ ಒಂದು ಎಂಟರ್ಪ್ರಿನರ್ಶಿಪ್ ಜರ್ನಿನಲ್ಲಿ ಪ್ಯಾಷನ್ ಇರಬೇಕು, ಸ್ಕಿಲ್ ಇರಬೇಕು, ಪ್ರಾಫಿಟ್ ಇರಬೇಕು. ಯಾವುದೇ ಇಲ್ಲದವ್ರು ನಾವು ಬಿಸ್ನೆಸ್ ಬಿಟ್ಬಿಡ್ತೀವಿ. ಬಟ್ ಮುಖ್ಯವಾದ ವಿಷಯ ಏನು ಅರ್ಥ ಮಾಡ್ಕೊಳ್ಳಲ್ಲ ಅಂದ್ರೆ ನಾವು, ಮನಿ ಈಸ್ ಎ ಬೈ ಪ್ರಾಡಕ್ಟ್ ಆಫ್ ಎನಿ ಬಿಸ್ನೆಸ್. ಹಣ ಒಂದು ಬೈ ಪ್ರಾಡಕ್ಟ್ ವಿನ ಹಣವೇ ಪ್ರಾಡಕ್ಟ್ ಅಲ್ಲ. ಇಲ್ಲಿ ಯುವಕರಿಗೆ ನಾನು ಏನು ಮೆಸೇಜ್ ಕೊಡ್ತೀನಿ ಅಂದ್ರೆ, ಹಣಕ್ಕೋಸ್ಕರ ಬೇಕರಿ ಮಾಡ್ತೀನಿ, ತಪ್ಪಿಲ್ಲ, ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಹ್ಯಾವಿಂಗ್ ದಟ್. ಬಟ್ ಹಣಕ್ಕೋಸ್ಕರವೇ ಬೇಕರಿ ಮಾಡ್ತೀನಿ, ಹಣ ಬೇಕು, ಇಸ್ ಅ ಬೈ ಪ್ರಾಡಕ್ಟ್, ಬೇಕರಿ ಮಾಡ್ತೀನಿ, ಓಕೆ, ಆಮ್ ಐ ಪ್ಯಾಷನೇಟ್ ಅಬೌಟ್ ಇಟ್? ಅದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ, ತುಂಬಾ ಇಂಪಾರ್ಟೆಂಟ್. ಪ್ಯಾಷನ್ ಇಲ್ಲದೆ ಮಾಡೋಕ್ಕಾಗಲ್ಲ. ಬಿಕಾಸ್ ಒಂದೇ ತರ ಬಿಸ್ನೆಸ್ ಇರಲ್ಲ. ಒಂದಿನ ಮಳೆ ಬರುತ್ತೆ, ವ್ಯಾಪಾರ ಆಗಲ್ಲ. ಒಂದಿನ ಬಿಸಿಲು ಬರುತ್ತೆ, ವ್ಯಾಪಾರ ಆಗಲ್ಲ. ಒಂದಿನ ಚಳಿ ಬರುತ್ತೆ, ವ್ಯಾಪಾರ ಆಗುತ್ತೆ. Am I passionate about doing that business? First, do I have that passion? ಯಾಕಂದರೆ ಈಗ ಏನಾಗಂದರೆ, ಒಂದು 5-10 ಲಕ್ಷ ಅಮೌಂಟನ್ನು ಹೇಗೋ ಹೊಂದಿಸ್ಬೋದು, ಸಾಲ ತಗೊಂಡು ಏನೋ ಮಾಡ್ಕೊಂಡು ಅಥವಾ ಯಾರೋ ಸ್ನೇಹಿತರನ್ನು ತಗೊಂಡು ಸ್ಟಾರ್ಟ್ ಕೂಡ ಮಾಡ್ಬೋದು ಒಂದು ಕಡೆಯಲ್ಲಿ ಬೇಕರಿ. ಬಟ್ ಆದರೆ ಅಲ್ಲಿಗೆ ಇದು ಕತೆ ಮುಗಿಯುವುದಿಲ್ಲ ಅಂತ ಎಷ್ಟೋ ಮಂದಿ ಹಾಗೆ ಮಾಡಿ ಒಂದು ಕೆಲವು ತಿಂಗಳಾದಮೇಲೆ ಇದು ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಕೈ ಚೆಲ್ಲುವಂಥ ಸಂದರ್ಭಗಳು ಇರುತ್ತೆ. ಸೊ ಹಾಗಾಗಿ ಈ ಪ್ಯಾಷನ್ ಬಹಳ ಮುಖ್ಯ ಅಂತ ತಾವು ಹೇಳಿದಿರಿ. ಅದು ಇಟ್ಕೊಂಡು ಓಕೆ, ಪ್ಯಾಷನು ಇದೆ, ಅಮೌಂಟನ್ನು ಹೇಗೋ ಅಡ್ಜಸ್ಟ್ ಮಾಡಿ ಆಯಿತು. ನಂತರ ಅವರು ಮಾರ್ಕೆಟಲ್ಲಿ ಎದುರಿಸುವಂಥ ಸವಾಲುಗಳು ಏನಿರುತ್ತೆ ಸಾಮಾನ್ಯವಾಗಿ ಒಂದು ಜನರ? ಆ್ಯಕ್ಚುಲಿ ಏನಂತಂದರೆ, ನೀವು ಭಾಳ ಚೆನ್ನಾಗಿ ಹೇಳಿದ್ರಿ, ಸಪ್ಲೈ ಆ್ಯಂಡ್ ಡಿಮಾಂಡ್ ಅಂತ ಹೇಳ್ತೀವಿ ನಾವು. ಇವಾಗ ಏನಾಗ್ತಾ ಇದೆ, ಸಮಸ್ಯೆಗಳೇನಾಗ್ತಾ ಇದೆ. ಈಗ ನಾನು ಮೊನ್ನೆ ಮಾತಾಡ್ತಾ ಇದ್ದಾಗ ನಮ್ಮ ಬೆಂಗಳೂರು ಬೇಕರಿ ಅಸೋಸಿಯೇಷನಲ್ಲಿ ಬೆಂಗಳೂರಿನಲ್ಲಿ 1200 ಬೇಕರಿಗಳು ವ್ಯಾಪಾರಕ್ಕಿದೆ. 1200 ಬೇಕರಿಗಳು ವ್ಯಾಪಾರಕ್ಕಿದೆ ಅಂದ್ರೆ ಏನಾಯ್ತು, ಕೊರೋನಾ ಆದ್ಮೇಲೆ ಎಲ್ಲರೂ ಬೇಕರಿ ಶುರು ಮಾಡಿದ್ರು, ಬಹಳ ಈಸಿ ಅಂತ. ಹಳ್ಳಿಗಳಲ್ಲಿ 10-20 ಬೇಕರಿ ಆಯಿತು. ಇರೋ ಜನಸಂಖ್ಯೆ ಈಗ 2000 ಜನಸಂಖ್ಯೆನಲ್ಲಿ 20 ಬೇಕರಿ ಇದ್ರೆ, ಒಂದು ಬೇಕರಿಗೆ 100 ಜನ ಅಂದ್ರೆ ಎಲ್ಲಿ ಹೋಗ್ತಾರೆ ಕಸ್ಟಮರ್ಸ್? ಚದ್ರ ಹೋಯ್ತು. ದ ಎಂಟೈರ್ ಬಿಸ್ನೆಸ್ ಇಸ್ ಸ್ಪ್ಲಿಟ್. ಸಪ್ಲೈ ಅಂಡ್ ಡಿಮಾಂಡ್ ನಾವು ಸ್ಟಡಿ ಮಾಡ್ತೀವ. ಆಮೇಲೆ ಮುಖ್ಯವಾದ ಅಂಶ, ಈಸ್ ದರ್ ಎ ಸ್ಪೆಷಾಲಿಟಿ ಇನ್ ಮೈ ಪ್ರಾಡಕ್ಟ್? ಹೌ ಆಮ್ ಐ ಡಿಫರೆಂಟ್ ಫ್ರಮ್ ದ ಅದರ್ ಬೇಕರಿ ವಿಚ್ ಇಸ್ ಸೆಟ್ ಅಪ್? ಪಕ್ಕದ ಬೇಕರಿಗಿಂತ ನಾನು ಡಿಫರೆಂಟ್ ಆಗಿರುವಂತಹ ಪ್ರಾಡಕ್ಟ್ನ ಕೊಡ್ತೀನಾ? ನಂದೇನಾದ್ರು ಡಿಫರೆನ್ಶಿಯೇಷನ್ ಇದೆಯಾ? ಇವಾಗ ನಮ್ಮ ಅಯ್ಯಂಗಾರ್ ಓನ್ ಫ್ರೆಶ್ ಅಲ್ಲಿ ನಾವು ಸೆಲೆಬ್ರೇಷನ್ ಪಾಯಿಂಟ್ ಅಂತ ಮಾಡಿದೀವಿ. ಸೆಲೆಬ್ರೇಷನ್ ಪಾಯಿಂಟ್. ನೀವು ಕೇಕ್ ನ ತಗೊಂಡು ಸೆಲೆಬ್ರೇಟ್ ಮಾಡ್ಬೋದಲ್ಲೇನೆ. ನಾವೇನ್ ಹೇಳ್ತೀವಿ, ವಿ ಹ್ಯಾವ್ ಎ ಸೆಲೆಬ್ರೇಷನ್ ಪಾಯಿಂಟ್. ಬರೀ ಕೇಕ್ ವ್ಯಾಪಾರ ಮಾಡಲ್ಲ. ಸೊ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್, ವೆಡ್ಡಿಂಗ್ ಸೆಲೆಬ್ರೇಷನ್, ಟೀನೇಜ್ ಪಾರ್ಟಿ ಸೆಲೆಬ್ರೇಷನ್. ನೀವು ಬನ್ನಿ ಸರ್, ಕೇಕ್ ತಗೊಳ್ಳಿ ಸರ್, ಸೆಲೆಬ್ರೇಷನ್ ಮಾಡಿ ಸರ್ ಅಂತ ಹೇಳ್ತೀವಿ. ಸೊ ಏನಕ್ಕೆ ನಮ್ಮ ಹತ್ರ ಕೇಕ್ ತಗೊಳ್ಬೇಕು ಅಂತಂದ್ರೆ ಮತ್ತೊಂದು ವ್ಯಾಲ್ಯೂ ಆಡೆಡ್ ಆದಂಗೆ ಆಯ್ತಲ್ಲಿ. ಅಬ್ಸಲ್ಯೂಟ್ಲಿ. ವಾಟ್ ಈಸ್ ದ ಯುನೀಕ್ನೆಸ್ ಆಫ್ ಯುವರ್ ಬಿಸ್ನೆಸ್? ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಎ ಬಿಸ್ನೆಸ್? ವೈ ಕಸ್ಟಮರ್ ಶುಡ್ ಕಮ್ ಟು ಯು? ಆಮೇಲೆ ಎಲ್ಲರೂ ಏನ್ ಗೊತ್ತಾ, ರಾಂಗ್ ಪರ್ಸೆಪ್ಷನ್. 5-10 ಲಕ್ಷ ಬೇಕರಿ ಆಗುತ್ತೆ ಅಂದ್ರೆ ಯಾವ ಜಾಗದಲ್ಲಿ, ಯಾವ ಟೈಪಿನ ಬೇಕರಿ?
ಈಗ ನಾನೊಂದು ಚಿಕ್ಕ ಜಾಗದಲ್ಲಿ ಇಡ್ತೀನಿ, ಚಿಕ್ಕದಾದ ಬೇಕರಿ ಇಡ್ತೀನಿ, ತಪ್ಪಿಲ್ಲ. 5 ಲಕ್ಷದಿಂದ 10 ಲಕ್ಷಕ್ಕೆ ಮಾಡ್ತೀನಿ. ದೊಡ್ಡದಾದ ಜಾಗದಲ್ಲಿ ಇಡ್ತೀನಿ, ದೊಡ್ಡದಾದ ಬೇಕರಿ ಮಾಡ್ತೀನಿ, ಅದು 5ರಿಂದ 10 ಲಕ್ಷಕ್ಕೆ ಆಗ್ತದ? ಜಾಸ್ತಿ ಬೇಕಾಗುತ್ತೆ. ಸೊ ಯು ರಿಕ್ವೈರ್ ಅರೌಂಡ್ 1.5 crores to 2 crores. ಕರೆಕ್ಟ್. ಕಾಸಿಗೆ ತಕ್ಕ ಕಜ್ಜಾಯ, ಜಾಗಕ್ಕೆ ತಕ್ಕ ಬೇಕರಿ, ಕಸ್ಟಮರ್ಸ್ಗೆ ತಕ್ಕ ಪ್ರಾಡಕ್ಟ್. ಈ ಒಂದು ಸ್ಟ್ರಾಟಜೀಸ್ನ ಮಾಡಿ ನಾನು ಎಲ್ಲರಿಗೂ ಹೇಳೋದೇನೆಂದರೆ, ನೀವು ಬೇಕರಿನಾರು ಮಾಡಿ, ಕೆಫೆನಾರು ಮಾಡಿ, ಹೋಟೆಲ್ನಾರು ಮಾಡಿ, ಏನಾರು ಮಾಡಿ, ಆದರೆ ಯಾವುದನ್ನೇ ಮಾಡುವುದಕ್ಕಿಂತ ಮುಂಚೆ ಮಾರ್ಕೆಟ್ ರಿಸರ್ಚ್ ಮಾಡಿ. ಎಕ್ಸಾಕ್ಟ್ಲಿ, ಬಹಳ ವ್ಯಾಲಿಡ್ ಪಾಯಿಂಟ್ ಅನ್ನು ಹೇಳಿದ್ರಿ. ಮತ್ತು ಆ ಮಾರ್ಕೆಟ್ ರಿಸರ್ಚಲ್ಲಿ ಯಾವೆಲ್ಲ ಅಂಶಗಳು ಇದೆ ಅಂತಂದು ತಾವು ಹೇಳಿದ್ರಿ. ಹೌದು, ಮಾರ್ಕೆಟ್ ರಿಸರ್ಚ್ ಮಾಡ್ದೇನೆ ಪೈಲಟ್ ಮಾಡಿ, ಎಲ್ಲರಿಗೂ ಏನು ಹೇಳ್ತೀವಿ, ಪೈಲಟ್ ಮಾಡಿ, ಫಸ್ಟ್ ಟ್ರಯಲ್ಸ್ ಮಾಡಿ, ಪೈಲಟ್ ಮಾಡಿ, ಗ್ರಾಹಕರ ಟೇಸ್ಟ್ ಬಡ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾವೇನು ಹೇಳ್ತೀವಿ ಮಾರ್ಕೆಟ್ ರಿಸರ್ಚ್ ಅಲ್ಲಿ, ಲೋಕಲೈಸೇಷನ್ ಆಫ್ ದ ಪ್ರಾಡಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಏನು ಲೋಕಲೈಸೇಷನ್ ಆಫ್ ದ ಪ್ರಾಡಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ, ಈ ನಾನು ಬೇಕರಿ ಇಟ್ಟಿದ್ದೀನಿ, ನನಗೆ ಇಲ್ಲಿ ಬೆಂಗಳೂರವ್ರು ಜಾಸ್ತಿ ಇದ್ದಾರೆ. ಬೆಂಗಳೂರವ್ರು ಏನು ಇಷ್ಟಪಡ್ತಾರೆ? ಆಲೂ ಬನ್, ವೆಜ್ ಪಫ್, ಪನ್ನೀರ್ ಪಫ್, ಬನ್ ಬಟರ್ ಜಾಮ್, ಕಾಂಗ್ರೆಸ್ ಬನ್. ಇದು ಬೆಂಗಳೂರವ್ರು ಇಷ್ಟಪಡ್ತಾರೆ. ಯಾಕೆ ಇಷ್ಟಪಡ್ತಾರೆ? ನಮ್ಮ ಅಜ್ಜ ಬೇಕರಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಅವ್ರು ಇದನ್ನು ಕೊಡಿಸ್ತಾ ಇದ್ರು. ನಮ್ಮ ತಂದೆ ಬೇಕರಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಅವ್ರು ಇದನ್ನು ಕೊಡಿಸ್ತಾ ಇದ್ರು. ನಾನು ಆ ಬೇಕರಿಗೆ ಎಮೋಷನಲಿ ಕನೆಕ್ಟ್ ಆಗಿ ಇದೇ ಪ್ರಾಡಕ್ಟ್ಸ್ನ ತಿಂತಾ ಇದ್ದೀನಿ. ಇದನ್ನ ಯಾರು ಹೇಳ್ತಾನೆ? ಬೆಂಗಳೂರು ಕಸ್ಟಮರ್ ಹೇಳ್ತಾನೆ. ನನ್ನ ಸುತ್ತಮುತ್ತ ಇರೋದು ನಾರ್ತ್ ಇಂಡಿಯನ್ ಕಸ್ಟಮರ್ಸು. ನಾನು ಅವ್ರಿಗೆ ಕಾಂಗ್ರೆಸ್ ಬಂದು ತಿನ್ನು, ವೆಜ್ ಪಫ್ ತಿನ್ನು ಅಂತಂದ್ರೆ ಅವ್ರು ತಿಂತಾರೆ, ತಿನ್ನಲ್ಲ ಅಂತಲ್ಲ. ಅವ್ರಿಗೂ ಸಹ ನೀವು ಟೇಸ್ಟ್ ಬಡ್ಸ್ನ ಚೇಂಜ್ ಮಾಡ್ಬೋದು. ಆದರೆ ಅವರು ಚಿಕ್ಕವರಾಗಿದ್ದಾಗ ಯಾವ ಬೇಕರಿಯಲ್ಲಿ ಏನನ್ನ ತಿಂದರು? ಅವರು ಚಿಕ್ಕವರಾಗಿದ್ದಾಗ ನಾರ್ತ್ ಇಂಡಿಯನ್ ಬಾಂಬೆನಲ್ಲಿ ಹೋಗಿ ಮಾವಾ ಕೇಕ್ನ ತಿಂದರು, ಗೀ ಮಾವಾ ಕೇಕ್ನ ತಿಂದರು, ಪನ್ನೀರ್ ಪಫ್ನ ತಿಂದರು, ಸಮೋಸವನ್ನ ತಿಂದರು. ನಾನು ಅವರಿಗೆ ಅದನ್ನು ಕೊಟ್ಟರೆ ದೇ ಗೆಟ್ ಕನೆಕ್ಟೆಡ್ ಎಮೋಷನಲಿ. ಕರೆಕ್ಟ್. ಸೊ ಲೋಕಲ್ ರಿಸರ್ಚ್, ಲೋಕಲೈಸೇಷನ್ ಆಫ್ ದ ಪ್ರಾಡಕ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಈ ಮಾರ್ಕೆಟಲ್ಲಿ ಚಾಕ್ಲೇಟ್ ಜಾಸ್ತಿ ತಿಂತಾರ, ವೆನಿಲಾ ಫ್ಲೇವರ್ ಜಾಸ್ತಿ ತಿಂತಾರ, ಎಗ್ ಬೇಸ್ ತಿಂತಾರ, ಎಗ್ ಫ್ರೀ ತಿಂತಾರ. ನಾನು ಏನೂ ರಿಸರ್ಚ್ ಮಾಡಲ್ಲ. ಇಲ್ಲೊಬ್ಬ ಬೇಕ್ರಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ದಿನಕ್ಕೆ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಅವನ ಪಕ್ಕ ತಗೊಂಡೋಗಿ ನಾನು ಬೇಕ್ರಿ ಹಾಕ್ತೀನಿ. ಯು ಆರ್ ಎ ಫ್ಲಾಪ್. ಯಾವತ್ತು ನನಗೊಬ್ಬರು ಹಿರಿಯ ಮಾರ್ಗದರ್ಶಕರು ಹೇಳ್ತಾ ಇದ್ರು, ಮೊನ್ನೆ ನಾ ಭೇಟಿ ಮಾಡಿದಾಗ, ಜೀವನದಲ್ಲಿ ಬೇರೆಯವರಿಂದ ಇನ್ಸ್ಪಿರೇಷನ್ ತಗೋಬೇಕಂತೆ. ಅಂದರೆ ಆ ಶಕ್ತಿಯ ಮೋಟಿವೇಶನ್ ತಗೋಬೇಕಂತೆ. ಐ ವಾಂಟ್ ಟು ಬಿಕಮ್ ಲೈಕ್ ಹಿಮ್, ಐ ವಾಂಟ್ ಟು ಡೂ ಬಿಸ್ನೆಸ್ ಲೈಕ್ ದಾಟ್ ಬಿಸ್ನೆಸ್ ಅಂತ ಹೇಳಬಾರ್ದಂತೆ. ಮತ್ತೆ ಏನು ಸರ್ ಹೇಳಬೇಕು ಅಂದೆ, ನೀನೇನಾಗಬೇಕು ಅದು ಅಂತ ಹೇಳು. ನಿನ್ನ ವೈಶಿಷ್ಟ್ಯತೆ ಏನು, ನಿನ್ನ ಬಿಸ್ನೆಸ್ನ ವೈಶಿಷ್ಟ್ಯತೆ ಏನು, ಹೌ ಆರ್ ಯು ಡಿಫರೆಂಟ್ ಫ್ರಮ್ ಅದರ್ಸ್, ಅದು ಇಂಪಾರ್ಟೆಂಟೇ ವಿನಃ ನಾನು ಅವನಾಗಬೇಕು, ನಾನು ಇವನಾಗಬೇಕು ಅಂದರೆ ಅವನಿಗೆ ಸೂಕ್ತವಾದಂತಹ ಸ್ವಾಟನ್ನು ಮಾಡಿ, ಸ್ಟ್ರೆಂತ್ಸ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸನ್ನು ಮಾಡಿ ಅವನು ಬಿಸ್ನೆಸ್ ವಿಷನ್ನ ಮಾಡಿರ್ತಾನೆ. ನನಗೆ ಸೂಕ್ತವಾದಂಥದ್ದು ಏನು, ಅದಕ್ಕೆ ನಿಮಗೆ ಸಮ್ಮರೈಸ್ ಮಾಡಿ ಹೇಳಬೇಕು ಅಂತಂದರೆ, ಹಣ ಅರೇಂಜ್ ಮಾಡೋದು, ಹಣ ತೊಡಗಿಸೋದು ಒಂದು ವಿಚಾರ. ಆದರೆ ಎಲ್ಲ ಸಣ್ಣ ಬೇಕರಿ ಉದ್ಯಮಿಗಳಿಗೆ ಶುರು ಮಾಡಲಿಕ್ಕೆ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಮಾಡಲಿಕ್ಕಿಂತ ಮುಂಚೆ ಮಾರ್ಕೆಟ್ ರಿಸರ್ಚ್, ಲೋಕಲೈಸೇಷನ್ ಆಫ್ ದ ಪ್ರಾಡಕ್ಟ್, ಸಾಲಿಡ್ ಬಿಸ್ನೆಸ್ ಪ್ಲಾನ್, ಪೈಲಟ್ ಪ್ರಾಜೆಕ್ಟ್. ಪೈಲಟ್ ಪ್ರಾಜೆಕ್ಟ್ ಅಂದರೆ ಏನು ಸರ್? ನಾನು 50 ಲಕ್ಷದ ಬೇಕರಿ ಮಾಡಬೇಕು. 50 ಲಕ್ಷದ ಮಾಡೋಕ್ಕಿಂತ ಮುಂಚೆ 5 ಲಕ್ಷದ ಒಂದು ಬೇಕರಿ ಮಾಡಿ ನೋಡಪ್ಪ. ಕರೆಕ್ಟ್. ಹೇಗೆ ನಡೆಯುತ್ತೆ ನೋಡು. ಚೆನ್ನಾಗಿ ನಡೆಯುತ್ತಾ? ಎಕ್ಸ್ಪ್ಯಾಂಡ್ ಮಾಡು. ಚೆನ್ನಾಗಿ ನಡೀಲಿಲ್ವಾ? ಅಲ್ಲಿಗೆ ನಿಲ್ಲಿಸು. ಆರಂಭದಲ್ಲಿ ಕೋಟ್ಯಾಂತರ ರೂಪಾಯಿ ಹಾಕೋದಕ್ಕಿಂತ ಲಕ್ಷದಿಂದ ಶುರು ಮಾಡಿ ಆಮೇಲೆ ಕ್ರಮೇಣ ಬೆಳೆಸ್ತಾ ಹೋಗಿ, ಸ್ಟೆಪ್ ವೈಸ್. ಹೌದು. ಅದ್ರ ಜೊತೆಗೆ ಯಾರನ್ನು ಇಮಿಟೇಟ್ ಮಾಡೋಕೆ ಹೋಗಬೇಡಿ, ನಿಮ್ಮದೇ ಯುನೀಕ್ನೆಸ್ ಮಾಡಿ 100% ಅಂತಂದು ತಾವು ಹೇಳ್ತಾ ಇದ್ದೀರಿ. ಭಾಳ ಮಾರ್ಕೆಟಿಂಗ್ ರಿಸರ್ಚ್ ಅಂದರೆ ಇದೆಲ್ಲನೂ ಬಂದುಬಿಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದರಲ್ಲಿ. ಸೊ ತಾವು ಹೇಳಿದ್ರಿ, ಈಗ ಒಂದು ಪ್ರಾಡಕ್ಟನ್ನು ಲೋಕಲೈಸ್ ಪ್ರಾಡಕ್ಟಿಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಅದನ್ನು ಒಂದು ಯುನೀಕಾಗಿ ಡೆವಲಪ್ ಮಾಡಿ ಅಂತ. ಸೊ ಇದಕ್ಕೆ ಸ್ಕೋಪ್ಗಳನ್ನು ಹೇಗೆ ಕಂಡುಕೊಳ್ಳೋದು, ಆ R&D ಮಾಡುವ ಒಂದು ಪ್ರೊಸೀಜರ್ ಇದೆಯಲ್ಲ, ಅದು ಸಾಮಾನ್ಯವಾಗಿ ಹೆಂಗಿರುತ್ತೆ? ತಾವು ತಮ್ಮ ಎಕ್ಸ್ಪೀರಿಯನ್ಸ್ ಹೇಳೋದಿದ್ರೆ. ವೆರಿ ಸಿಂಪಲ್. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮದು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಬೇಕರಿ ಇದೆ. ಓಕೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನನ್ನ ಗ್ರಾಹಕರೆಲ್ಲ ನಾರ್ತ್ ಇಂಡಿಯನ್ಸು, ಕಲ್ಕತ್ತಾದಿಂದ ಬಂದಿದ್ದಾರೆ, ಬಾಂಬೆಯಿಂದ ಬಂದಿದ್ದಾರೆ, ಉತ್ತರ ಪ್ರದೇಶದಿಂದ ಬಂದಿದ್ದಾರೆ, ಒರಿಸ್ಸಾದಿಂದ ಬಂದಿದ್ದಾರೆ. ಸುತ್ತಮುತ್ತ IT ಕಂಪ್ನಿಗಳೆಲ್ಲ ತುಂಬಾ, IT ಕಂಪ್ನಿನಲ್ಲಿ ಕೆಲಸ ಮಾಡುತ್ತಿರುವಂತಹ ಜನಗಳು ಸಹ ಇದ್ದಾರೆ. ನಾನು ಅವ್ರನ್ನ ಒಂದು ರಿಸರ್ಚ್ ಮಾಡಿದ್ವಿ, ಮಾರ್ಕೆಟ್ ರಿಸರ್ಚ್ ಮಾಡಿದ್ವಿ. ಮಾರ್ಕೆಟ್ ರಿಸರ್ಚ್ ಮಾಡಿದಾಗ ಕೇಳಿದೆ, ನೀವು ಊರಿಗೆ ಹೋದಾಗ ಯಾವ ಬೇಕರಿಗೆ ಹೋಗ್ತೀರಾ, ಏನನ್ನ ತಿಂತೀರಾ? ಸರ್ ನಾವು ಊರಿಗೆ ಹೋದಾಗ ಈ ಬೇಕರಿಗೆ ಹೋಗ್ತೀವಿ, ಅಲ್ಲಿ ಗೀ ಮಾವಾ ಕೇಕ್ ತಿಂತೀವಿ ಅಂತ ಒಬ್ರು ಹೇಳಿದ್ರು. ಕಲ್ಕತ್ತಾ ಅವ್ರು ಹೇಳಿದ್ರು, ನಾವು ಊರಿಗೆ ಹೋದಾಗ ರಸಗುಲ್ಲ ಕೇಕ್ ತಿಂತೀವಿ.
ನಮಗೆ ರಸಗುಲ್ಲ ಅಂದ್ರೆ ಬಹಳ ಇಷ್ಟ ಅಂತ ಹೇಳಿದ್ರು. ಇನ್ನೊಬ್ರು ಬಾಂಬೆ ಹೇಳಿದ್ರು, ನಾವು ಅಲ್ಲಿ ಹೋದಾಗ ಸಮೋಸ ತಿಂತೀವಿ, ನಮಗೆ ಸಮೋಸ ಇಷ್ಟ ಅಂತ ಹೇಳಿದರು. ಬೇಕರಿಯಲ್ಲಿ ಸಮೋಸ ಇಡ್ಬೋದಾ? ಕರೆಕ್ಟ್. ಕ್ವಶನ್. ಹೌದು, ಆ ಸಮೋಸಾಗೆ ಮಾಡಿಫಿಕೇಶನ್ ಮಾಡಿ ಪನ್ನೀರ್ ಸಮೋಸ, ವೆಜ್ ಸಮೋಸ ಅಂತ ಮಾಡಿದಾಗ ಇನ್ನೊಬ್ರು ಹೇಳಿದ್ರು, ನಾವು ಪನ್ನೀರ್ ಪಫ್ ತಿಂತೀನಿ ಸರ್. ನಾರ್ತ್ ಇಂಡಿಯನ್ಸ್ಗೆ ಜಾಸ್ತಿ ಇಷ್ಟ ಆಗೋದೇನಂದ್ರೆ ಗೀ ಮತ್ತೆ ಪನ್ನೀರು. ಗೀ ಮತ್ತೆ ಪನ್ನೀರು ಕರೆಕ್ಟ್. ಗೀ ಮತ್ತೆ ಪನ್ನೀರು ಅದ್ರ ಮೇಲೆ ಇರುವಂತಹ ಐಟಮ್ಗಳನ್ನ ನಾನು ಇಟ್ಟಾಗ ದೇ ಗೆಟ್ ಅಟ್ಯಾಚ್ಡ್. ಸೊ ಅವಾಗ ನಾವೇನ್ ಮಾಡಿದ್ವಿ, ಆ ಐಟಮ್ಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಬಂದ್ವಿ. ನಾನು ಬಿಸ್ನೆಸ್ ಮಾಡ್ತಿರೋದು ಎಂಡ್ ಆಫ್ ದ ಡೇ ಯಾರಿಗೆ? ಕಸ್ಟಮರ್ ಇಸ್ ಮೈ ಕ್ವೀನ್, ಕಿಂಗ್ ಅಲ್ಲ, ಕ್ವೀನ್. ಗ್ರಾಹಕನಿಗೆ ಏನ್ ಬೇಕೋ ಅದು ಕೊಡದೆ ಹೋದ್ರೆ ಇವತ್ತಿನ ವ್ಯವಹಾರಿಕ ಯುಗದಲ್ಲಿ, ಬಹಳ ರಿಪೀಟ್ ಮಾಡ್ತಾ ಇದ್ದೀನಿ, ವ್ಯವಹಾರಿಕ ಯುಗದಲ್ಲಿ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? 10 ಲಕ್ಷಕ್ಕೆ ಔಟ್ಲೆಟ್ ಹಾಕ್ತೀಯಾ? ನನ್ನ ಸುತ್ತಮುತ್ತ ಕಾಂಪಿಟೇಷನ್ ಯಾರಿದ್ದಾರೆ? ಪಕ್ಕದ ಹೋಮ್ ಬೇಕರ್ ಕಾಂಪಿಟೇಷನ್. ಒಂದು ಸರ್ವೆ ಮಾಡಿದ್ವಿ ನಾವು ಜಯನಗರ ಸೌತಲ್ಲಿ, ಸೌತ್ ಆಫ್ ಬ್ಯಾಂಗ್ಳೂರಲ್ಲಿ 600 ಜನ ಹೋಮ್ ಬೇಕರ್ಸ್ ಇದ್ದಾರೆ. ಅವರು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತಾರೆ, ಅವ್ರ ಪ್ರೈಸು ಸಹ ಜಾಸ್ತಿನೇ. ಒಂದೊಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ ಒಂದೊಂದು ಫ್ಲೋರ್ ಅಲ್ಲಿ ಹೋಮ್ ಬೇಕರ್ಸ್ ಇದ್ದಾರೆ, ಅವ್ರು ನಿಮಗೆ ಕಾಂಪಿಟೇಟರ್ಸ್ ಆಯ್ತು. ಕ್ಲೌಡ್ ಕಿಚನ್ ಇಂದ ಸಪ್ಲೈ ಮಾಡ್ತಾರೆ, ಅವ್ರು ನಿಮಗೆ ಕಾಂಪಿಟೇಟರ್ಸ್ ಆಯ್ತು. ಅದ್ರ ಮಧ್ಯದಲ್ಲಿ ನೀನು ಸಹ ವ್ಯಾಪಾರ ಮಾಡಬೇಕು ಅಂತಂದ್ರೆ ನಿನ್ನ ವೈಶಿಷ್ಟ್ಯತೆಯನ್ನ ನೀನು ಬೆಳೆಸ್ಕೊಳ್ದೆ ಹೋದ್ರೆ ಹೇಗಾಗುತ್ತೆ? ಸಾಧ್ಯ ಇಲ್ಲ. ಹಂಗಾಗಿ ಈ ರಿಸರ್ಚ್ ನ ಮಾಡಿ, ನಾನು ಹಿಂದೆ ನಮ್ಮಲ್ಲಿ ಏನ್ ಹೇಳ್ತಿದ್ವಿ ಅಂದ್ರೆ 4 P's ಆಫ್ ಮಾರ್ಕೆಟಿಂಗ್ ಅಂತ ಹೇಳ್ತಾ ಇದ್ವಿ. ಪೀಟರ್ ಡ್ರಕ್ಕರ್ದು ಬಹಳ ನೋನ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್. P ಫಾರ್ ಪ್ರಾಡಕ್ಟ್, P ಫಾರ್ 4 P's ಅಲ್ಲಿ ಪ್ರೈಸ್, ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್. ಇವಾಗ ಪ್ರಾಡಕ್ಟ್ ಅಂದ್ರೆ ವ್ಯಾಲ್ಯೂ, ಕರೆಕ್ಟ್. ಪ್ರೈಸ್ ಅಂದ್ರೆ ವ್ಯಾಲ್ಯೂ, ಪ್ಲೇಸ್ ಅಂದ್ರೆ ಎಂಗೇಜ್ಮೆಂಟ್, ಪ್ರಮೋಷನ್ ಅಂದ್ರೆ ಎಡ್ಯುಕೇಟಿಂಗ್ ದ ಕಸ್ಟಮರ್ ಅಂಡ್ ಇನ್ವಾಲ್ವಿಂಗ್ ದ ಕಸ್ಟಮರ್. I have to make my community involved in my business. Can he become a part of our trial program? ಯಾವುದೋ ಒಂದು ಹೊಸ ಪ್ರಾಡಕ್ಟ್ ಮಾಡ್ತೀರಾ, ಅದನ್ನ ಅವರು ಬಂದು ಟ್ರಯಲ್ ಮಾಡ್ಬೋದಾ? ಕರೆಕ್ಟ್. ಭಾಳ ಕಷ್ಟ ಇವತ್ತು. ನಿಮ್ಮ ಹತ್ರ ಡೇಟಾಬೇಸ್ ಇದೆ, ಫೋನ್ ನಂಬರ್ ಇದೆ, ಎಲ್ಲ ಇದೆ. ನೀವು ಫೋನ್ ಮಾಡಿ, ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಕೇಶವ ಪ್ರಸಾದ್ ನಮ್ಮ ಬೇಕರಿಗೆ ಬನ್ನಿ, ನಮ್ಮ ಬೇಕರಿಗೆ ಬನ್ನಿ ಅಂದ್ರೆ ನೀವೇನಂತೀರಾ? ನಾ ಬಿಸಿ ಇದ್ದೀನಿ, ತಲೆ ತಿನ್ಬೇಡ ಅಂತೀರಾ. ಕರೆಕ್ಟ್. ಅಂತಹ ಸಂದರ್ಭದಲ್ಲಿ ಗ್ರಾಹಕರನ್ನ ಯಾವ ಥರ ಎಂಗೇಜ್ ಮಾಡ್ತೀರಾ? ನಿಜ. ಹೌದು, ಡಿಜಿಟಲ್ ಮಾರ್ಕೆಟಿಂಗ್ ಇದೆ. ಬೆಳಗ್ಗೆ ಸಂಜೆ ನಾನು ನಿಮಗೆ ವಿಡಿಯೋ ಕಳಿಸಿದ್ರೆ ವಿಡಿಯೋ ನೋಡ್ತೀರಾ? ಸಾಧ್ಯವೇ ಇಲ್ಲ. ಸಾಧ್ಯ ಇಲ್ಲ. The whole thing is that we have to think in a different manner, correct, act in a different manner, and work towards it. ಎಲ್ಲದನ್ನ ಗೇಜ್ ಮಾಡಿ ನಾವು ವ್ಯಾಪಾರಕ್ಕೆ ಇಳಿಬೇಕು ಇಲ್ಲಿ. ಸೊ ಇದೆಲ್ಲವನ್ನು ನೀವು ನಿಮ್ಮ ಅಯ್ಯಂಗಾರ್ ಓನ್ ಫ್ರೆಶ್ ಶುರು ಮಾಡೋದಕ್ಕೆ ಮುಂಚೆನೇ ಮಾಡಿನೇ ಶುರು ಮಾಡಿದ್ದ ಅಥವಾ ಶುರು ಮಾಡಿ ಸ್ಟಡಿ ಮಾಡಿದ್ರ, ಹೇಗೆ ಅಂತ? ಇದು ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರಿ. ಹುಚ್ಚು ಬಿಡದೆ ಮದುವೆ ಆಗೋದಿಲ್ಲ, ಮದುವೆ ಆಗದೆ ಹುಚ್ಚು ಬಿಡೋದಿಲ್ಲ. ಕರೆಕ್ಟ್. ಆದರೆ ನಾವು ಮಾಡಿದ್ದೇನೆಂದರೆ ವ್ಯಾಪಾರಕ್ಕಿಂತ ಮುಂಚೆ ನಾವು ಮಾರ್ಕೆಟ್ ರಿಸರ್ಚ್ ಮಾಡಿದ್ವಿ. ಓಕೆ. ಅಯ್ಯಂಗಾರ್ ಓನ್ ಫ್ರೆಶ್ ವಿಚಾರ ಬಂದಾಗ ಅಯ್ಯಂಗಾರ್ ಓನ್ ಫ್ರೆಶ್ ಔಟ್ಲೆಟ್ ಓಪನ್ ಮಾಡೋಕ್ಕಿಂತ ಮುಂಚೆ ನಾವೆಲ್ಲರೂ ಒಂದು 200 ಔಟ್ಲೆಟ್ಗಳನ್ನ ವಿಸಿಟ್ ಮಾಡಿದ್ದೀವಿ. ಪ್ರಪಂಚಾದ್ಯಂತ, ಸಿಂಗಾಪುರ್, ಯುರೋಪ್, ಭಾರತ ದೇಶದಲ್ಲಿ ಬೇರೆ 200 ಔಟ್ಲೆಟ್ಗಳನ್ನ ಏನಕ್ಕೆ ವಿಸಿಟ್ ಮಾಡಿದ್ದೀವಿ? ಅಲ್ಲಿ ಏನು ತಪ್ಪುಗಳನ್ನು ಮಾಡಿದ್ದಾರೆ, ಏನು ಸರಿ ಮಾಡಿದ್ದಾರೆ ಒಂದು ವಿಚಾರ, ಏನು ತಪ್ಪುಗಳು. ಯಾವತ್ತು ಬಿಸ್ನೆಸ್ಸಲ್ಲಿ ನೋಡಿ, ಜೀವನದಲ್ಲಾಗಲಿ ಬಿಸ್ನೆಸ್ಸಲ್ಲಾಗಲಿ ಏನು ಇಂಪಾರ್ಟೆಂಟ್ ಅಂದರೆ ಏನು ಮಾಡಬಾರ್ದು ಅನ್ನೋದು ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ ಹೇಳಿದ್ರಿ, ಕರೆಕ್ಟಾಗಿ ಹೇಳಿದ್ರು. ಬೇರೆಯವರು ಮಾಡುವ ತಪ್ಪುಗಳನ್ನು ನೋಡಿ ಕಲಿಯುವಂಥದ್ದು ಬಹಳ ಇರುತ್ತೆ. ಹೌದು, ನಾವು ಏನು ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನು ಮಾಡಬಾರ್ದು. ಕರೆಕ್ಟ್. ವ್ಯಾಪಾರದಲ್ಲಿ ಅದು ಇಂಪಾರ್ಟೆಂಟ್. ಅದನ್ನು ನೋಡಿ ಕಲಿತು ನಾವು ರಿಸರ್ಚ್ ಮಾಡಿ ಡೆವಲಪ್ ಮಾಡಿ ಫಸ್ಟ್ ಒಂದಷ್ಟು ಪ್ರಾಡಕ್ಟ್ಸ್ ಹಾಕಿದ್ವಿ. ಓಕೆ. ಇಷ್ಟು ಪ್ರಾಡಕ್ಟ್ಸ್ ಹಾಕಿದ್ವಿ, 200 ಪ್ರಾಡಕ್ಟ್ ಹಾಕಿದ್ವಿ. 200 ಪ್ರಾಡಕ್ಟ್ ಕಸ್ಟಮರ್ ತಿಂತ ಅಲ್ವಲ್ಲ. ಕರೆಕ್ಟ್. ನಾವು ಮಾಡಿಟ್ಕೊಂಡ್ಮೇಲೆ ತಿನ್ಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ವಿಚಾರಕ್ಕೆ ಬಂದರೆ ನಾವು ಎಗ್ ಬೇಸ್ಡ್ ಕೇಕ್ ಮಾಡ್ತಾ ಇದ್ವಿ. ಒಂದು ಕೌಂಟರ್ ಎಗ್ ಫ್ರೀ ಇತ್ತು, ಒಂದು ಕೌಂಟರ್ ಎಗ್ ಇತ್ತು. ಗ್ರಾಹಕರು ಹೇಳಿದ್ರು ನಮಗೆ ಎಗ್ ಬೇಸ್ಡ್ ಬೇಡ, ನಮಗೆ ಎಗ್ ಫ್ರೀ ಬೇಕು. ಅವಾಗ ನಾ ಏನು ಮಾಡಿದೆ, ಇನ್ನೊಂದು ಕೌಂಟರ್ ಎಗ್ ಬೇಸ್ನ ತೆಗೆದುಹಾಕೆ ಬರೀ ಎಗ್ ಫ್ರೀ. ಇವಾಗ ಏನೋ ಹೋಗಿದೆ, ಅಯ್ಯಂಗಾರ್ ಓನ್ ಫ್ರೆಶ್ ಎಲೆಕ್ಟ್ರಾನಿಕ್ ಸಿಟಿ ಈಸ್ ನೋನ್ ಫಾರ್ ಎಗ್ ಫ್ರೀ ಪ್ರಾಡಕ್ಟ್ಸ್. ಕಂಪ್ಲೀಟ್ ಕೌಂಟರ್. ನಾನು ಯಾವ ಉದ್ದೇಶದಿಂದ ಶುರು ಮಾಡಿದೆ? ಈಗ ಬೇಕರಿನಲ್ಲಿ ಮೊಟ್ಟೆ ಇಲ್ಲದೆ ಬೇಕರಿನಲ್ಲಿ ಪ್ರಾಡಕ್ಟ್ ಮಾಡೋದು ಅಂದ್ರೆ ಬಹಳ ಕಷ್ಟ. ಹೌದೌದು. ಕೇಕಿನ ಮಜಾ ಬೇರೆ ತರ ಬರುತ್ತೆ, ಮೊಟ್ಟೆ ಕೇಕಿನ ಮಜಾ ಬೇರೆ, ಮೊಟ್ಟೆ ಕೇಕ್ ಇಲ್ದಿರ ಮಜಾ ಬೇರೆ. ಸೊ ನಾವು ಯಾವಾಗ ಗ್ರಾಹಕ ಏನು ಹೇಳ್ದ, ಗ್ರಾಹಕ ದೇವರು, ಅವ್ನು ಹೇಳ್ದ ನನಗೆ ಎಗ್ ಬೇಡ, ನನಗೆ ಎಗ್ ಫ್ರೀ ಬೇಕು ಅಂದ. ಅವಾಗ ನಾನು ಇನ್ನೊಂದು ಕೌಂಟರ್ ಏನಾಯ್ತು, ಎಗ್ ಫ್ರೀ ಆಯ್ತು. ಹಿಂದೆ ಒಂದು ಕಾನ್ಸೆಪ್ಟ್ ಹೇಳೋರು, ಏನು ಹೇಳೋರು, ಇದು ಫೇಮಸ್ ಬಿಸ್ನೆಸ್ ಮನ್ ಹೇಳಿದ್ದು, ಸೆಲ್ಲಿಂಗ್ ಪ್ರೈಸ್ ಈಸ್ ದಿ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಪ್ಲಸ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂತ ಹೇಳೋರು. ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಪ್ಲಸ್ ದಿ ಪ್ರಾಫಿಟ್ ಅಂತ ಹೇಳೋರು. ಇವಾಗ ರಿವರ್ಸು, ಕಸ್ಟಮರ್ ಏನು ಕೊಡೋಕೆ ಇಷ್ಟಪಡ್ತಾನೆ, ವರ್ಕ್ ಬ್ಯಾಕ್ವರ್ಡ್ಸ್. ಪ್ರೈಸ್ ಮುಖ್ಯ ಆಗೋದಿಲ್ಲ, ಪ್ರೈಸ್ ಒಂದೇ ಮುಖ್ಯ ಆಗೋದಿಲ್ಲ. ಬಟ್ ಪ್ರೈಸ್ ಕಡಿಮೆ ತಗೊಂಡ್ರೆ ನೀ ಲಾಸ್ ಮಾಡ್ಕೋತೀಯ. ಇವಾಗ ನೀ ಪ್ರೈಸ್ ಕಡಿಮೆ ತಗೋತೀಯ,
ನಿನ್ನ ಸ್ಟಾಫ್ಗೆ ಏನು ಕೊಡ್ತೀಯ ದುಡ್ಡನ್ನ? ನಿಜ ನಿಜ ನಿಜ. ಸಂಬಳ ಕೊಡ್ತೀಯಾ? ಇಫ್ ಯು ಪೇ ಪೀನಟ್ಸ್ ಯು ಗೆಟ್ ಮಂಕೀಸ್. ಕರೆಕ್ಟ್. ಎಲ್ಲ ಏನು ಹೇಳ್ತಾರೆ, ಗ್ರಾಹಕರು ಹೇಳ್ತಾರೆ ಅವ್ರ ಅಂಗಡಿಯಲ್ಲಿ ಎಷ್ಟು ಕೊಡ್ತಾರೆ, ಇವ್ರ ಅಂಗಡಿಯಲ್ಲಿ ಎಷ್ಟು ಕೊಡ್ತಾರೆ. ಹೌದು, ಅವ್ರ ಅಂಗಡಿಯಲ್ಲಿ ಎಷ್ಟು ಕೊಡ್ತಾರೆ, ಇವ್ರ ಅಂಗಡಿಯಲ್ಲಿ ಎಷ್ಟು ಕೊಡ್ತಾರೆ. ಈಗ ಪಫು ನೀವು ನಾರ್ಮಲ್ ಒಂದು ಪಾನ್ ಬಿಡಾ ಶಾಪಲ್ಲಿ ತೊಗೊಳ್ತೀರಾ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೆಮ್. ಪಫ್ ಬೆಲೆ 15 ರೂಪಾಯಿ. ಇನ್ನೊಂದು ಶಾಪಲ್ಲಿ ತಗೋತೀರಾ 25 ರೂಪಾಯಿ. ಇನ್ನೊಂದು AC ಶಾಪಲ್ಲಿ ತಗೋತೀರಾ 30 ರೂಪಾಯಿ. ಇನ್ನೊಂದು ಕಡೆ ತಗೋತೀರಾ 50 ರೂಪಾಯಿ. 5 ಸ್ಟಾರಲ್ಲಿ ತಿಂತೀರಾ 500 ರೂಪಾಯಿ. ಕರೆಕ್ಟ್. ದ ಫುಡ್ ಸರ್ವ್ಡ್ ಇನ್ ಎ ಪರ್ಟಿಕ್ಯುಲರ್ ಎನ್ವೈರ್ನಮೆಂಟ್ ಹ್ಯಾಸ್ ಅ ವ್ಯಾಲ್ಯೂ. ಕರೆಕ್ಟ್. ಸರ್ವಿಸ್ ಹ್ಯಾಸ್ ಅ ವ್ಯಾಲ್ಯೂ. ಸೊ ಗ್ರಾಹಕನಿಗೆ ತಕ್ಕಂತೆ, ಮಾರುಕಟ್ಟೆಗೆ ತಕ್ಕಂತೆ, ಜನಕ್ಕೆ ತಕ್ಕಂತೆ ನನ್ನ ಪ್ರಾಡಕ್ಟನ್ನು, ನನ್ನ ಡಿಸೈನ್ ಮಾಡಬೇಕು ಅಂದರೆ ನಾನು ಒಂದು ನಾ ಎಲ್ಲರಿಗೂ ಹೇಳಿದೆ ಗೊತ್ತಾ, ಇವತ್ತು ಮಾರ್ಗದರ್ಶಕರು ಇದ್ದಾರೆ ನಮ್ಮಲ್ಲಿ. ದಯವಿಟ್ಟು ಮಾರ್ಗದರ್ಶನ ತಗೊಳ್ಳಿ, ಯಾರ ಹತ್ರ ಬೇಕಾದ್ರೂ ತಗೊಳ್ಳಿ. ಒಂದು ಮಾರ್ಗದರ್ಶನ ತಗೊಳ್ಳಿ, ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ, ಒಂದು ಪೈಲಟ್ ರೆಡಿ ಮಾಡಿ, ಆಮೇಲೆ ನುಗ್ಗಿ ಎಕ್ಸ್ಪೆರಿಮೆಂಟ್ ಮಾಡಿ. ಅದು ನಿಂತ ನೀರಲ್ಲ, ಹರಿಯುವ ನದಿ. ಯಾಕೆ? ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ. 3 ತಿಂಗಳು 6 ತಿಂಗಳ ಹಿಂದೆ ದ್ವಾಪರ ಸಾಂಗ್ ಚೆನ್ನಾಗಿತ್ತು, ಇವತ್ತು ಶೇಕಿ ಚೆನ್ನಾಗಿದೆ, ನಾಳೆ ದಿನ ಇನ್ನೊಂದು ಚೆನ್ನಾಗುತ್ತೆ. ಟ್ರೆಂಡ್ ಚೇಂಜ್ ಆದಂಗೆ ನಾವು ತಿನ್ನುವಂತಹ ವಿಧಾನ, ನಾವು ತಿನ್ನುತ್ತಿರುವ ವಿಧಾನ, ತಿನ್ನುವ ಸ್ಟೈಲ್ ಎಲ್ಲ ಚೇಂಜ್ ಆಗ್ತದೆ. ಪ್ರತಿ 6 ತಿಂಗಳಿಗೊಮ್ಮೆ ಚೇಂಜ್ ಆಗುತ್ತೆ. 6 ತಿಂಗಳಿಗೂ ಆಗುತ್ತೆ, ಬಟ್ ವರ್ಷಕ್ಕೊಂದ್ಸತಿ ಟ್ರೆಂಡ್ ಅಂತೂ ಡೆಫಿನೆಟ್ ಚೇಂಜ್ ಆಗುತ್ತೆ. ಫುಡ್ ಇಂಡಸ್ಟ್ರಿನಲ್ಲಿ ಜಾಸ್ತಿ. ಸೊ ಅದನ್ನ ಅಪ್ಡೇಟ್ ಮಾಡಲೇಬೇಕಾಗಿದೆ. ಮಾಡಬೇಕು. ನೀನು ಪ್ರಸ್ತುತ ಇದರಲ್ಲಿ ಇರಬೇಕು ಅಂದ್ರೆ ಅಪ್ಡೇಟ್ ಮಾಡಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಟ್ರೆಂಡಿಂಗ್ ಪ್ರಾಡಕ್ಟ್ ಅಂತ ಒಂದಿಟ್ಟಿರ್ತೀವಿ. ಒಂದು ಪ್ರಾಡಕ್ಟ್ನ ಟ್ರೆಂಡಿಂಗ್ ಮಾಡ್ತೀವಿ. ಕರೆಕ್ಟ್. ಇವಾಗ ನಮ್ಮಲ್ಲಿ ಕಪ್ ಕೋನ್ ಕೇಕ್ಸ್ ಅಂತ ಮಾಡಿದ್ದೀವಿ. ಐಸ್ ಕ್ರೀಮ್ ಕಪ್ ಕೋನ್ಗೆ ಕೇಕ್ ಮಾಡಿ ಕೊಡ್ತಾ ಇದ್ದೀವಿ. ಅದು ಟ್ರೆಂಡಿಂಗ್. ಅದು ಆ ಟ್ರೆಂಡ್ ಇರ್ತದೆ ಒಂದು 6 ತಿಂಗಳು, ಆಮೇಲೆ ಕಂಟಿನ್ಯೂ ಆಗ್ಬೋದು, ಆಗದಿರ್ಬೋದು. ನಮ್ಮ ಡ್ರೆಸ್ ಥರನೇ. ಕರೆಕ್ಟ್. ಸೊ ಭಾಳ ಚೆನ್ನಾಗಿ ಹೇಳಿದ್ರಿ ನೀವು. ಟ್ರೆಂಡ್ ಬಗ್ಗೆ ಇರ್ಬೋದು, ಅಥವಾ ಒಂದು ಸ್ಟಾರ್ಟ್ ಮಾಡಬೇಕಿದ್ರೆ ಏನೆಲ್ಲ ಬೇಕು ಅಂತ ಬೇಕರಿಗೆ. ಸೊ ಇನ್ನೊಂದು ಏನಂದರೆ, ಶುರು ಮಾಡಿ ಆಯಿತು, ಕಂಟಿನ್ಯೂ ಆಗ್ತಾ ಬಿಸ್ನೆಸ್ಸು, ಅದನ್ನು ಒಂದು ಶಾಶ್ವತವಾಗಿ ಅನ್ನೋ ಒಂದು ಏನು ಬಿಲ್ಡಪ್ ಮಾಡುವಂಥ ಪ್ರೊಸೀಜರ್ ಇರುತ್ತಲ್ಲ, ಅದರಲ್ಲಿ ಏನೆಲ್ಲ ಚಾಲೆಂಜಸ್ ಬರುತ್ತೆ ಅಂತ ಹೇಳ್ತೀರಾ ಅಂತ? ಫಸ್ಟ್ ಬಿಲ್ಡಪ್ಪಲ್ಲಿ ಬರುವಂತಹ ಚಾಲೆಂಜ್ ಏನಂದರೆ ನಮ್ಮ ಮೆನು. ಓಕೆ. ಮೆನು ಸರಿಯಾಗಿದೆಯಾ? ಆ ಮೆನುನ ಜನ ಇಷ್ಟಪಡ್ತಾ ಇದ್ದಾರಾ? ಓಕೆ. ಮೆನು ಎಂಜಿನಿಯರಿಂಗ್ ಅಂತ ಕರಿತೀವಿ. ಓಹ್. ಮೆನು ಎಂಜಿನಿಯರಿಂಗ್ ಏನು? ಮೆನು ಕಾಸ್ಟಿಂಗ್ ಅಂತ ಕರಿತೀವಿ. ಒಂದು ವಸ್ತುವಿನ ಬೆಲೆ ನಿಮಗೆ 50 ರೂಪಾಯಿ ಆದರೆ ಅದನ್ನ ಎಷ್ಟಕ್ಕೆ ವ್ಯಾಪಾರ ಮಾಡಬೇಕು? ಅದರಲ್ಲಿ ಏನೇನು ಬರ್ತದೆ? ಸ್ಯಾಲ್ರಿ ಬರುತ್ತೆ, ಬಿಲ್ಡಿಂಗ್ ರೆಂಟ್ ಬರುತ್ತೆ, ಎಲೆಕ್ಟ್ರಿಸಿಟಿ ಬರುತ್ತೆ. ಜನ ಹೇಳ್ತಾರೆ 50 ರೂಪಾಯಿ 60 ರೂಪಾಯಿ ಕೊಟ್ಬಿಡಪ್ಪ, ಪ್ರಾಫಿಟ್ ಬಂತು. ಓಕೆ. ಅನ್ಸೈಂಟಿಫಿಕ್ ಪ್ರೈಸಿಂಗ್ ವಿಲ್ ಲೀಡ್ ಅನ್ ಎಂಟರ್ಪ್ರೆನರ್ ಟು ಬ್ಲೀಡ್. ಅನ್ಸೈಂಟಿಫಿಕ್ ಪ್ರೈಸಿಂಗ್ ಮಾಡಿದ್ರೆ ಇಟ್ ವಿಲ್ ಬ್ಲೀಡ್. ಬಹಳ ಚೆನ್ನಾಗಿ ಹೇಳಿದ್ರಿ. He will fail. So is it a scientific method of pricing? What is my procurement price? Am I working with the right kind of vendors? Vendor management. ನಾ ಯಾರಿಂದ ವಸ್ತುವನ್ನು ತಗೊಳ್ತಾ ಇದ್ದೀನಿ, ಪ್ರೊಕ್ಯೂರ್ ಮಾಡ್ತಾ ಇದ್ದೀನಿ, ಸರಿಯಾದ ವಸ್ತು ಬರ್ತಾ ಇದೆಯಾ, ಸರಿಯಾದ ಅದು ಅಲ್ಲಿ ನನಗೆ ಕಂಟ್ರೋಲ್ ಇದೆ. ವಸ್ತುವಿನ ತಗೊಳ್ಳೋದಕ್ಕೆ, ಸರಿಯಾದ ವಸ್ತುವಿನ ತಗೊಳ್ಳೋದಕ್ಕೆ, ಕರೆಕ್ಟಾದ ಪ್ರೈಸನ್ನು ತಗೊಳ್ಳೋಕ್ಕೆ ನನಗೆ ಕಂಟ್ರೋಲ್ ಇದೆ. ವ್ಯಾಪಾರದ ಮೇಲೆ ನನಗೆ ಪೂರ್ಣ ಕಂಟ್ರೋಲ್ ಇಲ್ಲ. ಇದೆ, ಪೂರ್ಣ ಕಂಟ್ರೋಲ್ ಇಲ್ಲ. ಕರೆಕ್ಟ್. ಇವತ್ತು ನನಗೆ ಎಷ್ಟು ಲಕ್ಷ ವ್ಯವಹಾರ ಆಯಿತು, ನನಗೆ ಅದ್ರ ಮೇಲೆ ಪೂರ್ಣ ಕಂಟ್ರೋಲ್ ಇಲ್ಲ. ಕಸ್ಟಮರ್ ಇವತ್ತು ಖುಷಿಯಾದ, RCB ಗೆಲ್ತು, ತಗೋಬಾ ತಿನ್ನು, RCB ಸೋಲ್ತು, ಮನೆಯಲ್ಲ ರಗ್ಗೋದ್ಕೊಂಡು ಮಲಕ್ಕೋ, ವೀಕೆಂಡ್ ಬಂತು ಊರಿಗೆ ಹೋಗು, ಇಲ್ಲೆಲ್ಲ ಬಿಸ್ನೆಸ್ ನೋಡಾವಡಿ, ಬೆಂಗಳೂರಲ್ಲಿರೋರೆಲ್ಲ ನೋಡಾವಡಿ, ಅಲ್ಲಿ ಹೈವೇನವರೆಲ್ಲ ದುಡ್ಡು ಮಾಡು. ರಜಾ ಬಂತು ಊರಿಗೆ ಹೋಗು, ಡಿಸ್ಟ್ರಿಕ್ಟ್ ಸೆಂಟ್ರಲ್ಲಿರೋ ಬೇಕರಿಗಳೆಲ್ಲ ಬಿಸ್ನೆಸ್ ಮಾಡ್ತು, ಬೆಂಗಳೂರಲ್ಲಿರೋರೆಲ್ಲ ನೊಣ ಹೊಡೆದ್ರು. ಇವತ್ತು ಏನಾಗಿದೆ ಅಂದರೆ ಕಸ್ಟಮರ್ ಪ್ಯಾಟ್ರನ್ ಇದೆಯಲ್ಲ, ಇಟ್ ಹಸ್ ಬಿಕಮ್ ವೆರಿ ವೆರಿ ಡೈನಾಮಿಕ್. ಇಂಥದ್ರಲ್ಲಿ ಕಾನ್ಸ್ಟೆಂಟ್ ಆಗಿರೋದು ಯಾವುದು? ಕಾನ್ಸ್ಟೆಂಟ್ ಆಗಿರೋದು ಎಂಟರ್ಪ್ರೆನರು, ಅವನ ಕಾನ್ಫಿಡೆನ್ಸು. ವೆಂಡರ್ ಜೊತೆ ನಾ ಕರೆಕ್ಟ್ ಆಗಿರೋ ಮೆಟೀರಿಯಲ್ ಬೈ ಮಾಡ್ತಾ ಇದ್ದೀನಾ, ಕರೆಕ್ಟ್ ಆಗಿರೋ ಮೈದಾ ಮಾಡ್ತಾ ಇದ್ದೀನಾ, ಕರೆಕ್ಟ್ ಆಗಿರೋ ಸಕ್ಕರೆ ಮಾಡ್ತಾ ಇದ್ದೀನಾ, ಕರೆಕ್ಟ್ ಆಗಿರೋ ಎಣ್ಣೆ ಮಾಡ್ತಾ ಇದ್ದೀನ, ಕರೆಕ್ಟ್ ಆಗಿರೋ ಪ್ರೈಸಿಗೆ ಮಾಡ್ತಾ ಇದ್ದೀನ. ಕರೆಕ್ಟ್. ನಾನು ಅಲ್ಲಿ ನೆಗೋಷಿಯೇಟ್ ಮಾಡ್ಬೋದು. ಐ ಕ್ಯಾನ್ ನೆಗೋಷಿಯೇಟ್ ದೇರ್. ಅದಾದ ನಂತರ ನೆಕ್ಸ್ಟ್ ಸ್ಕೇಲಬಿಲಿಟಿ ಪ್ಯಾರಾಮೀಟರಲ್ಲಿ ಮೆನು ಇಂಜಿನಿಯರಿಂಗ್. ನನ್ನ ಮೆನುವನ್ನು ಜನ ಇಷ್ಟಪಡ್ತಾ ಇದ್ದಾರೆ, ಆ ಮೆನುನಲ್ಲಿ ನಂಗೆ ದುಡ್ಡು ಬರ್ತಾ ಇದೆಯಾ? ನೀವು ಹನುಮಂತನ ಬಾಲದ ಥರ ಮೆನು ಇಟ್ಬಿಡಿ, ಅದು ಫೇಲ್ಯೂರ್. ಕಡಿಮೆ ಪ್ರಾಡಕ್ಟ್ ಇಟ್ಕೊಳ್ಳಿ. ನೀವು ಪ್ರಪಂಚದ ಎಲ್ಲ ಮೂಲೆಗಳಿಗೂ ಹೋಗಬೇಕಾ? 2 ಪ್ರಾಡಕ್ಟಿಂದ ಪ್ರಪಂಚದ ಎಲ್ಲ ಮೂಲೆಗೂ ಹೋಗ್ಬೋದು. ಹೌದಾ? ಹನುಮಂತನ ಬಾಲ ಇಡ್ತೀರಾ, ಒಂದೇ ಕಡೆ ಇರಬೇಕು. ಮ್ಯಾಕ್ಡೊನಾಲ್ಡ್ಸ್ ಏನು ಕೊಡ್ತಾ ಇರೋದು? ಬರ್ಗರಲ್ಲಿ ABC ಬರ್ಗರ್. ಒಂದು ಬರ್ಗರು ಇಡೀ ಪ್ರಪಂಚ ಗೆಲ್ತಾ ಇದೆ. ನಿಜ ನಿಜ ನಿಜ. ಸೊ ಹಾಗಾಗಿ ಆ ಕಾನ್ಸೆಪ್ಟ್ನ ಇಟ್ಕೊಂಡು ವಾಟ್ ಈಸ್ ಮೈ ಸ್ಪೆಷಲ್ ಪ್ರಾಡಕ್ಟ್ಸ್, ವಾಟ್ ಈಸ್ ಮೈ ಯುನೀಕ್ ಪ್ರಾಡಕ್ಟ್. ನೆಕ್ಸ್ಟ್ ಬರೋದು ಸ್ಟಾಫ್. ಭಾಳ ಇಂಪಾರ್ಟೆಂಟ್. ಹೌದು. ಎಲ್ಲರೂ ಹೇಳ್ತಾರೆ, ಸರ್ ನಮಗೆ ನಾನು ಎಷ್ಟು ಜನ ಬೇಕರಿ ಇವ್ರ ಹತ್ರ ಮಾತಾಡಿದ್ದೀನಿ, ನಾವು ಮಾತಾಡ್ಬೇಕಾದ್ರೆ ಹೆದರ್ಕೊಬಿಡ್ತಾರೆ, ಯಾಕಂದರೆ ಸ್ಟಾಫ್ ಕೇಳ್ತೀವಿ ಅಂತ.
ಓ, ಸ್ಟಾಫ್ ಸಮಸ್ಯೆ. ಸ್ಟಾಫ್ ಸಮಸ್ಯೆ ಅಂದ್ರೆ ಅವೈಲಬಿಲಿಟಿ ಸಮಸ್ಯೆನಾ ಅಥವಾ ಸ್ಕಿಲ್ ಲೇಬರ್ ಪ್ರಾಬ್ಲಮ್? ಇದರಲ್ಲಿ ಸ್ಟಾಫ್ ಅಲ್ಲಿ ನೀವು ವಿಚಾರ ಮಾಡಿ. ಒಂದು ಹೊಸ ಸ್ಟಾಫ್ ಸಮಸ್ಯೆ, ಎಕ್ಸಿಸ್ಟಿಂಗ್ ಸ್ಟಾಫ್ ಉಳಿಯೋ ಸಮಸ್ಯೆ, ಸ್ಕಿಲ್ ಲೇಬರ್ ಸಮಸ್ಯೆ. ಇದು ಮೂರು ಇದೆ. ಏನಕ್ಕೆ ಸಮಸ್ಯೆ? ಏನಾದ್ರೆ ಪ್ರಶ್ನೆ ಸ್ವಲ್ಪ ರಿವರ್ಸ್ ಮಾಡ್ತೀನಿ. ಒಬ್ಬ ಕೆಲಸ ಮಾಡುವಂತಹ ವ್ಯಕ್ತಿ ನನ್ನ ಬೇಕರಿಯಲ್ಲೇ ಏನಕ್ಕೆ ಉಳಿಯಬೇಕು? ಕರೆಕ್ಟ್ ಸರ್, ಊಟ ಕೊಡ್ತೀನಿ ಸರ್, ತಿಂಡಿ ಕೊಡ್ತೀನಿ ಸರ್, ಸೋಪ್ ಕೊಡ್ತೀನಿ ಸರ್, ಬಟ್ಟೆ ಕೊಡ್ತೀನಿ ಸರ್, ಟವಲ್ ಕೊಡ್ತೀನಿ ಸರ್, ಪಿಕ್ಚರ್ ಕಳಿಸ್ತೀನಿ ಸರ್, ಹೆಲ್ತ್ ನೋಡ್ಕೋತೀನಿ ಸರ್. ಆಯ್ತಪ್ಪ, ಇವತ್ತಿನ ದಿನ ಅವನ ಆಸ್ಪಿರೇಷನ್ ಬದಲಾವಣೆ ಆಗಿದೆಯಲ್ಲ. ಅವತ್ತಿನ ದಿನ ತರ ಆಸ್ಪಿರೇಷನ್ ಇಲ್ವಲ್ಲ. ಆತನಿಗೂ ಬೆಂಗಳೂರಿನಲ್ಲಿ ಒಂದು ಸೂರು ಬೇಕು, ಕರೆಕ್ಟ್. ಆತನಿಗೂ ಓಡಾಡಲು ಗಾಡಿ ಬೇಕು, ಆತನ ಮಕ್ಕಳನ್ನು ಒಳ್ಳೆ ಸ್ಕೂಲಿಗೆ ಕಳಿಸಬೇಕು. ಅವನ ಆಸ್ಪಿರೇಷನ್ ಚೇಂಜ್ ಆಯ್ತಲ್ಲ. ಸೊ ಅವಾಗ ಇನ್ನೊಂದು ಆಪರ್ಚುನಿಟಿ ನೋಡ್ತಾರೆ ಅಂತ ಅವರು. ಯಾಕೆ ನೋಡಬಾರ್ದು? ಕರೆಕ್ಟ್. ನಾನು ಈಗ ಎಂಟರ್ಪ್ರಿನರ್ ಅಲ್ಲ, ನಾನು ಒಬ್ಬ ಸ್ಟಾಫ್ ಆಗಿ ನೋಡ್ತಾ ಇದ್ದೀನಿ. ವೈ ಶುಡ್ ಐ ನಾಟ್ ಸಿ ವಾಟ್ ಇಸ್ ರಾಂಗ್ ಇನ್ ಇಟ್? ಸೊ ಕ್ವಶನ್ ಈಸ್ ಒಂದು. ಇನ್ನೊಂದೇನಂದ್ರೆ ನಮ್ಮ ಮಾನಸಿಕ ಸ್ಥಿತಿ ಯಾವ ತರ ಇದೆ? ಸ್ಟಿಲ್ ಬ್ರಿಟಿಷರ ಸ್ಥಿತಿಯಲ್ಲಿದ್ದೀವಿ. ರೂಲ್ ನಡೆಯಲ್ಲ. ಲೇಬರ್ ವರ್ಡೇ ತಪ್ಪು. ಹಿ ಇಸ್ ನಾಟ್ ಲೇಬರ್, ಹಿ ಇಸ್ ಮೈ ಎಕ್ಸ್ಟೆಂಡೆಡ್ ಸ್ಟಾಫ್, ಹಿ ಇಸ್ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್. ಈಗ ಅವ್ನು ನನ್ನ ಜೊತೆ 5 ವರ್ಷ ಕೆಲಸ ಮಾಡ್ದ ಒಬ್ಬ ಸ್ಟಾಫ್. ಅವನಿಗೇನು ಗ್ರೋತ್ ಆಪರ್ಚುನಿಟಿ? ಕರೆಕ್ಟ್. ಅವನಿಗೇನಾದ್ರು ಗ್ರೋತ್ ಆಪರ್ಚುನಿಟಿ ಇದೆಯಾ? ಕೆನ್ ಐ ಟೆಲ್ ಹಿಮ್ ದಟ್ ಓಕೆ ನೆಕ್ಸ್ಟ್ ಔಟ್ಲೆಟ್ ನೀನು ಮ್ಯಾನೇಜ್ ಮಾಡಬೇಕು, ಫಿಕ್ಸ್ಡ್ ಸ್ಯಾಲರಿ ಪ್ಲಸ್ ಇನ್ಸೆಂಟಿವ್ ನಿನಗೆ ಬರುತ್ತೆ. ಅವಾಗ ಅವನೇನು ಮಾಡ್ತಾನೆ? ಗ್ರೋತ್ ಆಫ್ ದ ಕಂಪ್ನಿನೂ ಆಗುತ್ತೆ. ಹಿ ಈಸ್ ಇಂಟ್ರೆಸ್ಟೆಡ್. ಓಕೆ, ನೆಕ್ಸ್ಟ್ ಔಟ್ಲೆಟ್ನ ಇನ್ನೊಂದು ಕಡೆ ಮಾಡ್ತಾ ಇದ್ದಾರೆ. ಕರೆಕ್ಟ್. ನಾನಿಲ್ಲಿ ನನ್ನ ಜೀವನ ಸಾವಿದ್ರೆ ನನಗೆ ಒಂದು ಗ್ರೋತ್ ಸಿಗುತ್ತೆ, ನನಗೊಂದು ಐಡೆಂಟಿಟಿ ಸಿಗುತ್ತೆ, ನನಗೊಂದು ಫೈನಾನ್ಸ್ ಸಿಗುತ್ತೆ, ನನಗೊಂದು ರೆಸ್ಪೆಕ್ಟ್ ಸಿಗುತ್ತೆ. ಮನುಷ್ಯನಿಗೆ ಏನು ಬೇಕು? ರೆಸ್ಪೆಕ್ಟ್ ಬೇಕು, ಫೈನಾನ್ಸ್ ಬೇಕು, ಮರ್ಯಾದೆ ಬೇಕು. ಅದೆಲ್ಲ ಸಿಗುತ್ತೆ ಅಂದಾಗ ಆತ ಉಳಿತಾನೆ. ಸೊ ನೆಕ್ಸ್ಟ್ ಸ್ಕೇಲಬಿಲಿಟಿ ಆ್ಯಂಗಲಿಂದ ಏನು ಹೇಳ್ತೀವಿ? ಆ ಒಂದು ಮ್ಯಾನೇಜ್ಮೆಂಟ್ ಸರಿ ಇದೆಯಾ? ಒಂದು. ನೆಕ್ಸ್ಟು ಟ್ರೈನಿಂಗು. ನಾನು ಹೇಳ್ತೀನಿ, ಈಗ ನಮ್ಮ ಸ್ಟಾಫ್ಗಳೆಲ್ಲ ಅನ್ಆರ್ಗನೈಸ್ಡ್, ದೇ ಆರ್ ನಾಟ್ ಆರ್ಗನೈಸ್ಡ್. ಕರೆಕ್ಟ್. 9th ಪಾಸ್, 8th ಪಾಸ್, ಇದು ಪಾಸಿಟಿವ್ ಆಗಿ ಹೇಳಿದ್ದಾರೆ. ನೆಗೆಟಿವ್ ಆಗಿ ಹೇಳಿದರೆ 7th ಫೇಲ್, 6th ಫೇಲ್. ನಾನು ಅದಕ್ಕೆ ಯೋಚನೆ ಮಾಡ್ತಿರೋದೇನೆಂದರೆ, ಅವರೆಲ್ಲರಿಗೂ ಒಂದು ಓಪನ್ ಯೂನಿವರ್ಸಿಟಿನ ಒಂದು ಡಿಗ್ರಿ ಕೊಡಿಸ್ಬೋದಾ? ನೀವು ಕೇಳೋದು ಪ್ರಶ್ನೆ. ಸರ್, ಡಿಗ್ರಿ ಕೊಡಿಸಿದ ತಕ್ಷಣ ಅವ್ರು ಬಿಟ್ಟು ಹೋಗ್ಬಿಡ್ತಾರೆ. ಬಿಟ್ಟು ಹೋಗ್ಲಿ, ಅವ್ರೂರಿಂದ ಬೇರೆಯವ್ರನ್ನ ತಗೊಬಂದು ಸೇರಿಸ್ತಾರಲ್ವಾ? ಕರೆಕ್ಟ್. ಸೊ ನಾವು ಕ್ವಶನ್ ಈಸ್ ಟ್ರೈನಿಂಗ್ ಅಂಡ್ ಎಜುಕೇಶನ್ ಅನ್ನೋ ಕಂಟಿನ್ಯೂಸ್ ಬೇಕು. ಕೆಲಸದ ಮೇಲೆ ಟ್ರೈನಿಂಗ್ ಕೊಡಬೇಕು. ಏನಾಗ್ತದೆ, ನಮ್ಮಲ್ಲಿ ಓವನ್ ಇರ್ತದೆ, ದುಡ್ಡು ಲಕ್ಷಗಟ್ಟಲೆ ಓವನ್ ಹಾಕಿರ್ತೀರ. ಯಾವುದೋ ಒಂದು ನೆಲ ಉಜ್ಜ ಬ್ರಷ್ ಅಂತಂದು ಓವನ್ ಉಜ್ಜಿ ಬಿಡ್ತಾನೆ ಗ್ಲಾಸ್ನ, ಹೋಯ್ತು ಓವನ್. ತರಬೇತಿ, ಡೂ ಟ್ರೈನ್ ಹಿಮ್ ಎವ್ರಿ ಡೇ. ಕರೆಕ್ಟ್. ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ, ಹೆಂಗಾರ ಒಂದು ಫ್ರೆಶಲ್ಲಿ ಪ್ರತಿದಿನ 10 ನಿಮಿಷದ ತರಬೇತಿ ಮಾಡ್ಯೂಲ್ ಇರುತ್ತೆ. ಆತ ಮಾಡಲೇಬೇಕು, ಆ ಸರ್ಟಿಫಿಕೇಟ್ ತಗೊಳ್ಳೇಬೇಕು. ಇಲ್ಲಿ ಭಯ ಏನು ಎಂಟರ್ಪ್ರಿನರ್ಗೆ? ಅವನಿಗೆ ತರಬೇತಿ ಕೊಟ್ಟರೆ ಮತ್ತೆ ಅವರೇ ಬೆಳೆದು ಬಿಟ್ರೆ ಕಾಂಪಿಟೇಟರ್ ಆದ್ರೆ ಅಂತ. ಇಲ್ಲಿ ಕಾಂಪಿಟೇಟರ್ ಅನ್ನೋ ಪ್ರಶ್ನೆ ಬರಲ್ಲ, ಕಾಂಪ್ಲಿಮೆಂಟರ್ ಅಂತಾರೆ. ಕರೆಕ್ಟ್. ನಾನೇನು ಹೇಳ್ತೀನಿ, ಅಪ್ಪ ನೀ ಬೆಳಿತೀಯಾ, ಇಲ್ಲ ಸ್ವಂತ ಮಾಡೋ ಹೋಗು, ಇಲ್ಲ ಸ್ವಂತ ಮಾಡೋಕೆ ನಾನೇ ಅವಕಾಶ ಕೊಡ್ತೀನಿ. ಸ್ವಂತ ಮಾಡೋಕೆ ನಾನೇ ಅವಕಾಶ ಕೊಟ್ಟರೆ ಅವ್ನು ಯಾಕೆ ಅಲ್ಲಿಗೆ ಹೋಗಬೇಕು? ಕರೆಕ್ಟ್. ಪುಟ್ ಯುವರ್ ಸೆಲ್ಫ್ ಇನ್ ಹಿಸ್ ಶೂಸ್. ಅದನ್ನು ಮಾಡಲ್ಲ ನಾವು ಎಂಟರ್ಪ್ರಿನರ್ ಆಗಿ. ಅವನು ಯಾಕೆ ಕೆಲಸ ಮಾಡಬೇಕು? ಇಲ್ಲಿ ಅವನ ಬರ್ಡೇ ದಿನ ವಿಶ್ ಮಾಡ್ತೀನ, ಅವನ ಆ್ಯನಿವರ್ಸರಿ ದಿನ ವಿಶ್ ಮಾಡ್ತೀನ, ಅವನ ಮಗನಿಗೆ ಫೀಸ್ ಬೇಕಾದಾಗ ಕೊಡ್ತೀನ, ಅವನಿಗೆ ನೋವಾದಾಗ ಹೋಗಿ ಬೆನ್ನು ತಟ್ಟು ಕೇಳ್ತೀನ, ಅಣ್ಣ ಇವತ್ತೇನಾರು ಏನಮ್ಮ ಪ್ರಾಬ್ಲಮ್ ಆಗಿದೆ ಗುರು ಅಂತ ಕೇಳ್ತೀನಿ. ಯಾಕಂದರೆ ಫುಡ್ ಇಂಡಸ್ಟ್ರಿನಲ್ಲಿ ಇಟ್ ಇಸ್ ಎಮೋಷನ್ಸ್. ಕರೆಕ್ಟ್. ಕೇಕ್ನಲ್ಲಿ ಎಮೋಷನ್ಸ್ ಇರುತ್ತೆ, ಲವ್ ಇರುತ್ತೆ. ಶೆಫ್ಗೇನಾದ್ರು ಅವತ್ತು ಮೂಡ್ ಅಪ್ಸೆಟ್ ಆದರೆ ಆ ಕೇಕ್ ಮುಗೀತು ಕತೆ. ನಿಜ. ನಾವು ಅದಕ್ಕೆ ಏನು ಮಾಡ್ತೀವಿ, ನಮ್ಮ ಔಟ್ಲೆಟಲ್ಲಿ ಬೆಳಿಗ್ಗೆ ಫಸ್ಟ್ ಪ್ರೇಯರು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಹೇಳಿ, ಜನಗಣಮನ ಹೇಳಿ. ನಮ್ಮಲ್ಲಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಮುಸ್ಲಿಂ ಬಾಂಧವರು ಮಾಡ್ತಾರೆ, ಹಿಂದೂ ಬಾಂಧವರು ಮಾಡ್ತಾರೆ, ಕ್ರಿಶ್ಚಿಯನ್ ಬಾಂಧವರು ಮಾಡ್ತಾರೆ. ಎಲ್ಲರೂ ಈ ಶ್ಲೋಕ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಏನು ಹೇಳಿದ್ದೀನಿ ಅಂದರೆ, ಶ್ಲೋಕದ ಅರ್ಥವನ್ನು ಹೇಳಿದ್ದೀನಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಡಾರ್ಕ್ನೆಸ್ ಟು ಲೈಟ್ನೆಸ್, ಲೆಸ್ ನಾಲೆಡ್ಜ್ ಟು ಮೋರ್ ನಾಲೆಡ್ಜ್, ಡೆತ್ ಟು ಇಮ್ಮಾರ್ಟಿಲಿಟಿ. ಇದಕ್ಕೆ ಜಾತಿ ಧರ್ಮ ಇದೆಯಾ? ಇಲ್ಲ. ಮತ್ತೆ ಭಾರತದಂತಹ ದೇಶದಲ್ಲಿ ಇವತ್ತಿನ ದಿನ ವಿಕಸಿತ ಭಾರತ ಏನಾಗ್ತಾ ಇದೆ, ಮೇಡ್ ಇನ್ ಇಂಡಿಯಾ, ಬಹಳ ಒಳ್ಳೆ ಅವಕಾಶದಲ್ಲಿದ್ದೀವಿ ನಾವು. ಹೌದೌದು ಹೌದು. 140 ಕೋಟಿ ಜನಸಂಖ್ಯೆನಲ್ಲಿ ಒಬ್ರು ಒಂದು ದಿನಕ್ಕೆ ಒಂದು ಬನ್ ತಿಂತಾರೆ ಅಂತ ಇಟ್ಕೊಳ್ಳಿ ಡಿಸ್ಕಷನ್ಗೆ. 10 ರೂಪಾಯಿ ಒಂದು ಬನ್ ಅಂತ ಇಟ್ಕೊಳ್ಳಿ. 140 ಕೋಟಿ ಇಂಟು 10 ರೂಪಾಯಿ ಆದರೆ 1400 ಕೋಟಿ ಆಯ್ತು. ಎಷ್ಟು ದೊಡ್ಡ ಬಿಸ್ನೆಸ್. ಇದರಲ್ಲಿ ನೀವು ಹೆಲ್ದಿ ಬನ್ ಮಾಡಿ, ಹೆಲ್ದಿ ಪ್ರಾಡಕ್ಟ್ ಕೊಡಿ. ಅವಕಾಶಗಳು ಹೇರಳವಾಗಿದೆ, ಪ್ರಾಬ್ಲಮ್ಸ್ ಎಷ್ಟಿದೆ, ಅವಕಾಶ. ಆದರೆ ಸ್ಟಾಫ್ನ ಯಾವ ಥರ ನೀವು ತಗೊಂಡೋಗ್ತೀರಾ? ಇದರಲ್ಲಿ ಒಂದು ಎಮೋಷನಲ್ ಕನೆಕ್ಟ್, ಅಂಬೆಲಿಕಲ್ ಕಾರ್ಡ್ ಅಂತ ಹೇಳ್ತೀನಿ. ಫುಡ್ ಇಂಡಸ್ಟ್ರಿ ಇಸ್ ಡಿಫರೆಂಟ್ ಫ್ರಮ್ ಅದರ್ ಇಂಡಸ್ಟ್ರಿ. ಕರೆಕ್ಟ್. IT ಇಂಡಸ್ಟ್ರಿ, ವೈಟ್ ಕಾಲರ್ಡ್ ಜಾಬ್, ವರ್ಕ್ ಫ್ರಮ್ ಹೋಮ್ ವರ್ಕ್ಸ್,
Food industry, work from home doesn't work. As an entrepreneur, do you have an umbilical cord to the last person who is working with you? As an entrepreneur in food industry, ಅವ್ರು ಬರಲಿಲ್ಲ, ನಾನು ಹೋಗ್ತೀನಿ, ಟೇಬಲ್ ಒರೆಸ್ತೀನಿ, ಟಾಯ್ಲೆಟ್ ಕ್ಲೀನ್ ಮಾಡ್ತೀನಿ ಅನ್ನೋ ಆಟಿಟ್ಯೂಡ್ ಇದೆಯಾ ನಿಮಗೆ? ಈಗ ನಾವು ಮ್ಯಾನೇಜ್ಮೆಂಟ್ ಅವರು ತಿಂಗಳಿಗೊಂದ್ಸತಿ ಹೋಗಿ ನಮ್ಮ ಟಾಯ್ಲೆಟ್ನ ಕ್ಲೀನ್ ಮಾಡ್ತೀವಿ, ಶುಚಿ ಮಾಡ್ತೀವಿ. ಇಂಡಿಯಾದಲ್ಲಿ ಇನ್ನೂ ನಾವು ಇಷ್ಟು ಮಾತಾಡ್ತಾ ಇದ್ದೀವಿ, ಇನ್ನೂ ತಾರತಮ್ಯ ಇದೆ. ಅದನ್ನು ಕಕ್ಕಸ್ ತೆಗೆಯೋನೊಬ್ಬ, ಟಾಯ್ಲೆಟ್ ತೊಳೆಯೋನೊಬ್ಬ ಅಂತ ತಾರತಮ್ಯ ಇದೆ. ಫುಡ್ ಇಂಡಸ್ಟ್ರಿಯಲ್ಲಿ ಆ ಥರ ಇಲ್ಲ. ನಾವು ಅದನ್ನು ಪ್ರೂವ್ ಮಾಡ್ತೀವಿ. ಹೂ ಇಸ್ ಅ ಲೀಡರ್? ಲೀಡರ್ ಇಸ್ ಒನ್ ಹೂ ಸೆಟ್ಸ್ ಎಕ್ಸಾಂಪಲ್. ಕರೆಕ್ಟ್. ಆಮೇಲೆ ಸಂಸ್ಥೆಯಲ್ಲಿ ನೆಕ್ಸ್ಟ್ ಗ್ರೋತು. ನಾವೇನು ಹೇಳ್ತೀವಿ? ಹೌಸ್ ಕೀಪಿಂಗ್ ಅಂತ ಅಂತೀವಿ. ಹೌಸ್ ಕೀಪಿಂಗ್ ಅಂದರೆ ಫಸ್ಟ್ ಕ್ಲೀನ್ ಮಾಡೋನು. ಎಲ್ಲ ಕಡೆನೂ ಅಷ್ಟೇ, ಫಸ್ಟ್ ಅವ್ನು ನಾಲ್ಕು ಕ್ಲೀನ್ ಮಾಡೋಕ್ಕೆ ಅಂತೀವಿ. ತಿಕ್ಲಿ ಆಮೇಲೆ ಮೇಲೆ ಬರಲಿ. ಮಾಧ್ಯಮದಲ್ಲಿ ಏನು ಹೇಳ್ತೀರಾ? ಫಸ್ಟು ಅಲ್ಲೋಗಿ ನಿಂತ್ಕೊಂಬರಪ್ಪ ಅಂತೀರಾ, ಆಮೇಲೆ ಮೈಕ್ ಕೊಡ್ತೀರಾ, ಆಮೇಲೆ ರಿಪೋರ್ಟಿಂಗ್ ಮಾಡಿಸ್ತೀರಾ, ಆಮೇಲೆ ಒಂಚೂರು ಬರಿಯಪ್ಪ ಅಂತೀರಾ, ಆಮೇಲೆ ಮೇಲೆ ಇದರಲ್ಲೂ ಹಾಗೇನೆ. ಫಸ್ಟ್ ಅವ್ನಲ್ಲಿ ತಿಕ್ಕಕ್ಕೆ ಹಾಕಿದ್ಮೇಲೆ ನಮ್ಮಲ್ಲಿ ಏನಂದರೆ, ನೀನು ತಿಕ್ಕಕ್ಕಾರೋ ಹಾಕು, ಏನಕ್ಕಾರೋ ಹಾಕು, ನಿನಗೇನಾದ್ರು ಪೊಟೆನ್ಷಿಯಲ್ ಇದ್ದರೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಎವ್ರಿ 1 year ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡ್ತೀವಿ. ಅವ್ನಿಗೆ ಎಬಿಲಿಟಿ ಇದ್ದರೆ ಹೌಸ್ ಕೀಪಿಂಗ್ ಆಗಿರೋನು ಇವತ್ತಿನ ದಿನ ನಮ್ಮಲ್ಲಿ ಆಪರೇಷನಲ್ ಮ್ಯಾನೇಜರ್ ಆಗಿದ್ದಾನೆ. ಅಷ್ಟೊಂದು ಅವಕಾಶಗಳು ಇದೆ. ಸ್ಕಿಲ್ ಡೆವಲಪ್ ಅ ಸ್ಕಿಲ್. ವಾಟ್ ಈಸ್ ಎಜುಕೇಶನ್? ಸ್ಕಿಲ್ ಡೆವಲಪ್ಮೆಂಟ್. ಸ್ಕಿಲ್ ಪ್ಲಸ್ ಕ್ವಾಲಿಫಿಕೇಶನ್. ಹೌದೌದು. ಸಿ ಯು ಹ್ಯಾವ್ ಅ ಸ್ಕಿಲ್, ಯು ಹ್ಯಾವ್ ಅ ಕ್ವಾಲಿಫಿಕೇಶನ್, MBA. ಡೂ ಹ್ಯಾವ್ ಅ ಸ್ಕಿಲ್? ಇಲ್ಲಿ ಏನಾಗಿದೆ, ಅವನಿಗೆ ಕ್ವಾಲಿಫಿಕೇಶನ್ ಕೊಟ್ಟಿಲ್ಲ ನಾವು. ಅವ್ನ ಮನೆ ಮಾತಾಡೋದು ನಾವೇನು ಯೋಚನೆ ಮಾಡ್ತಾ ಇದ್ದೀವಿ. ಸೆಕೆಂಡ್ ನಮ್ಮ ಅಯ್ಯಂಗಾರ್ ಓನ್ ಫ್ರೆಶಲ್ಲಿ ಅವನಿಗೆ ಕ್ವಾಲಿಫಿಕೇಶನ್ ಡಿಗ್ರಿ ಇಲ್ಲಪ್ಪ, PUC ಫೇಲು. ಒಂದು ಓಪನ್ ಯೂನಿವರ್ಸಿಟಿ ಜೊತೆ ಟೈಅಪ್ ಮಾಡಿ ಅವನಿಗೊಂದು ಡಿಗ್ರಿ ಕೊಡಿಸಪ್ಪ. ಡಿಗ್ರಿ ಕೊಡಿಸಿ ಅವನಿಗೆ ಕ್ವಾಲಿಫಿಕೇಶನ್ ಬಂತು, ಸ್ಕಿಲ್ ಕೊಡು, ಎಜುಕೇಷನ್ ಆಯಿತು, ಬ್ಯಾಂಕ್ ಲೋನ್ ಸಿಗುತ್ತಾ? ಹೌದೌದು, ಖಂಡಿತ. ಮನೆ ಕಟ್ತಾನ? ಖಂಡಿತ. ನೀನು ಅದು ಯಾವುದನ್ನ ಎನೇಬಲ್ ಮಾಡದೆ ನನ್ನ ಬಳಿ ಯಾರೂ ಉಳಿಯುವುದಿಲ್ಲ, ನನ್ನ ಬಳಿ ಯಾರೂ ಉಳಿಯುವುದಿಲ್ಲ ಅಂದರೆ ಯಾಕೆ ಉಳಿಯಬೇಕು? ಕರೆಕ್ಟ್. ಇಂಡಿಯಾದಲ್ಲೇ ಮ್ಯಾನ್ ಪವರ್ ಸಿಗೋದಿಲ್ಲ ಅಂದರೆ ಇನ್ನೆಲ್ಲರಿಗೂ ಸಿಗುತ್ತೆ. ಹೌದೌದು, ಕರೆಕ್ಟ್. ನನಗೆ ಎಷ್ಟೋ ಸರಿ ಇದೇ ಯೋಚನೆ ಆಗ್ತಾ ಇತ್ತು. 140 ಕೋಟಿ ಜನಸಂಖ್ಯೆ ಇದೆ, ಯಾರು ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಕಡೆ ನಿರುದ್ಯೋಗ ಸಮಸ್ಯೆ ಇದೆ, ಇಷ್ಟಾಗಿ ಕೂಡ ಯಾಕೆ ಈ ಥರ ಸಮಸ್ಯೆ ಇದೆ ಅಂತ ಆಲೋಚನೆ ಬರ್ತಾ ಇತ್ತು. ಸೊ ನಾವು ಸ್ಕಿಲ್ ಡೆವಲಪ್ಮೆಂಟು, ಟ್ರೈನಿಂಗು, ಪರ್ಫಾರ್ಮೆನ್ಸ್ ಅಪ್ರೈಸಲ್ಲು, ಸ್ಕಿಲ್ ಡೆವಲಪ್ಮೆಂಟ್ ಇಸ್ ಅ ಮೇಜರ್ ಥಿಂಗ್. ಟ್ರೈನಿಂಗ್ ಅನ್ನೋದು ಭಾಳ ಮುಖ್ಯ. ನಾವೀಗ JNK ಫೌಂಡೇಶನ್ ಅಂತ ಮಾಡಿ, JNK ನಮ್ಮ ತಂದೆ ಹೆಸರು, GK ಗೋದ ನಮ್ಮ ತಾಯಿ ಹೆಸರು, ನನ್ನ ಹೆಸರಲ್ಲಿ ಫೌಂಡೇಶನ್ ಮಾಡಿ ಭಾರತಾದ್ಯಂತ ಇರುವಂತಹ ಹಳ್ಳಿಯಲ್ಲಿರುವಂತಹ ಮಕ್ಕಳಿಗೆ ಕೆಫೆ ಮತ್ತು ಬೇಕರಿಲಿ ತರಬೇತಿ ಮಾಡ್ತಾ ಇದ್ದೀವಿ, ತರಬೇತಿ ಡೆವಲಪ್ ಮಾಡ್ತಾ ಇದ್ದೀವಿ. ಈಗ ನೀವು ಸ್ಕಿಲ್ ಡೆವಲಪ್ಮೆಂಟಲ್ಲಿ ಬಹಳ ಅನೇಕ ಅದ್ಭುತವಾದ ಕೆಲಸವನ್ನು ಮಾಡಿದ್ದೀರಾ. ದ ನೀಡ್ ಆಫ್ ದ ಅವರ್ ಇಸ್ ಸ್ಕಿಲ್ ಡೆವಲಪ್ಮೆಂಟ್. ಕರೆಕ್ಟ್. ಸೊ ನಾನೇನು ಹೇಳಿದೆ, ಸ್ಕೇಲಬಿಲಿಟಿ ಆ್ಯಂಗಲಿಂದ ನೆಕ್ಸ್ಟ್ ಬ್ರ್ಯಾಂಡಾಗಿ ಬೆಳಿಬೇಕು ಅಂದರೆ ಒಂದು ಬಂದು ಮ್ಯಾನ್ ಪವರ್, ಇನ್ನೊಂದು ಬಂದು ಫೈನಾನ್ಸಸ್, ಈ ನೆಕ್ಸ್ಟ್ ಬಂದು ಇನ್ವೆಸ್ಟರ್ಸ್. ಇನ್ವೆಸ್ಟರ್ಸ್ ಯಾಕೆ ದುಡ್ಡು ನಿಮ್ಮ ಮೇಲೆ ಹಣ ಹಾಕ್ತಾರೆ? ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಲಾಭ ಬರಬೇಕು, ಪ್ರಾಫಿಟ್ ಬರಬೇಕು. ಪ್ರಾಫಿಟ್ ಹೆಂಗೆ ಬರುತ್ತೆ? ಏನೋ ಹೇಳ್ಬಿಡ್ತೀನಿ, ಎಲ್ಲ ಫಾರಿನ್ ಮೆಷಿನ್ ಹಾಕ್ಬಿಡ್ರಿ ಅಂತೀನಿ. ಬರೀ ಫಾರಿನ್ ಮೆಷಿನ್ ಹಾಕ್ಬಿಟ್ರೆ ನಿಮ್ಮದು ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತಾ? ಜಾಸ್ತಿ ಆಗುತ್ತೆ. ಸೊ ನಾನು ಯಾವ ಮಾಡೆಲ್ ಮಾಡಬೇಕು? ನಾನು ಅದಕ್ಕೆ ಹೈಬ್ರಿಡ್ ಹೈ ಕ್ರಾಸ್ ಅಂತೀನಿ. ಇವಾಗ ನಾವು ಗಾಡಿ ಬಿಟ್ಟಿದ್ದಾರೆ ಹೈಬ್ರಿಡ್ ಹೈ ಕ್ರಾಸ್. ಕರೆಕ್ಟ್. ಎರಡು ಮಿಕ್ಸ್ ಮಾಡಿ, ಅದನ್ನು ಮಿಕ್ಸ್ ಮಾಡಿ, ಇದನ್ನು ಮಿಕ್ಸ್ ಮಾಡಿ, ಹಳೆ ಬೇರು ಹೊಸ ಚಿಗುರು ಎಲ್ಲದೂ ತಗೊಳ್ಳಿ. ಫಾರಿನ್ ಟೆಕ್ನಾಲಜಿ ಯಾವುದಕ್ಕೆ ಬೇಕೋ ಅದು ತಗೊಳ್ಳಿ, ಇಲ್ಲಿದ್ದ ಟೆಕ್ನಾಲಜಿ ಏನು ಬೇಕೋ ತಗೊಳ್ಳಿ ಮಾಡಿ, ಮಾಡೆಲ್ನ ಬಿಲ್ಡ್ ಮಾಡಿ, ಬಿಸ್ನೆಸ್ ಮಾಡೆಲ್ನ ಬಿಲ್ಡ್ ಮಾಡಿ, ಗ್ರಾಹಕರು, ಎಂಪ್ಲಾಯಿಗಳು, ಓನರ್ಗಳು, ಸ್ಟಾಫ್ಗಳು, ಇನ್ವೆಸ್ಟರ್ಗಳು, ಬಿಲ್ಡಿಂಗ್ ಓನರ್ಗಳು, ನಮ್ಮ ಸುತ್ತಮುತ್ತಲ ಸಮಾಜ, ಗೌರ್ಮೆಂಟ್ ಬೇಡ ಪೇ GST. ನೀವು ಹಳೆಯ ಕಾಲದಲ್ಲಿ ರಾಮನ್ ಲೆಕ್ಕ, ಭೀಮನ್ ಲೆಕ್ಕ, GST ಎಸ್ಕೇಪ್ ಆಗ್ತೀನಿ, ಅದೆಲ್ಲ ಮರ್ತು ಬಿಡಿ. ಕರೆಕ್ಟ್. ಮರ್ತು ಬಿಡಿ, ಅದನ್ನೆಲ್ಲ ಮರೆತು ಬತ್ತಿ ಕಟ್ಟಿಟ್ಬಿಡಿ. ನಾನು ಎಲ್ಲ ಅಲೈನ್ ಆಗ್ತೀನಿ, ಎಲ್ಲ ಪೇ ಮಾಡ್ತೀನಿ, ಭಾರತದ ಡೆವಲಪ್ಮೆಂಟ್ಗೆ ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ, ಐ ಆಮ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಅನ್ನೋ ಒಂದು ಮಾದರಿಯಲ್ಲಿ ನಾವು ದಿಶೆಯನ್ನು ಇಟ್ಟಾಗ ಪ್ರಕೃತಿ ಸಪೋರ್ಟ್ ಮಾಡ್ತದೆ, ಇನ್ವೆಸ್ಟರ್ ಸಪೋರ್ಟ್ ಮಾಡ್ತಾರೆ, ಮೀಡಿಯಾ ಸಪೋರ್ಟ್ ಮಾಡ್ತಾರೆ, ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರಲ್ರಿ. ನಾನು ದೇಶಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಯೋಚನೆ ಬಿಟ್ಬಿಟ್ಟು ದೇಶ ಅದು ಕೊಡಲಿಲ್ಲ, ಬೆಳಿಗ್ಗೆಯಿಂದ ಸಂಜೆವರೆಗೂ GST ಜಾಸ್ತಿ ಮಾಡಿದ್ರು, GST ಕಾಂಪ್ಲಿಕೇಶನ್ ಆಯಿತು, ಇನ್ನೊಂದು ಮಾಡಿದ್ರು, ಮತ್ತೊಂದು ಮಾಡಿದ್ರು ಅಂತ ನಾನು ಅಳ್ತಾ ಕೂತ್ರೆ ನಾನು ಹಳಬಾವಿಗೆ ಹೋಗ್ತೀನಿ ವಿನಃ ಹೊರಗಡೆ ಹೆಂಗೆ ಬರ್ತೀನಿ? ಕರೆಕ್ಟ್. ಸೊ ಬ್ರ್ಯಾಂಡನ್ನು ಸ್ಕೇಲ್ ಮಾಡಬೇಕು ಅಂದರೆ ಇದೆಲ್ಲ ಅಂಶಗಳನ್ನು ಇಟ್ಕೊಂಡು ಯು ಶುಡ್ ಹ್ಯಾವ್ ಎ ಬ್ರಾಡರ್ ವಿಷನ್. ಕರೆಕ್ಟ್. ಥಿಂಕ್ ಬಿಗ್, ಆ್ಯಕ್ಟ್ ಬಿಗ್, ಡ್ರೀಮ್ ಬಿಗ್. ನಿಜವಾಗಿ ಒಂದು ಐ ಓಪನರ್ ಸೆಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಹೇಳಿದ್ರಿ ಕಂಪನಿಗೆ ಬರುವಂಥ ಕೆಲಸಗಾರರ ಹಾಗೆ ನೋಡಬಾರ್ದು ಅನ್ನುವಂಥದ್ದು. ಸೊ ಅದರಿಂದ ಇಂಡಸ್ಟ್ರಿ ಡೆವಲಪ್ಮೆಂಟಿಗೆ ಎಷ್ಟೊಂದು ಅನುಕೂಲ ಆಗುತ್ತೆ ಅವ್ರನ್ನ ನಮ್ಮ ಮನೆ ಮಕ್ಕಳ ಹಾಗೆ ನೋಡಿದರೆ ಅಂತ, ಮತ್ತು ಅವರನ್ನು ಹೇಗೆ ಆ ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂಥದ್ದು ಭಾಳ ಇಷ್ಟು ಇಂಪಾರ್ಟೆಂಟ್ ಅಂತ ತಾವು ಹೇಳಿದ್ರಿ. ಸೊ ಇವಾಗ ಒಟ್ಟಾರೆಯಾಗಿ ನಮ್ಮ ದೇಶದ ಒಂದು ಈ ಬೇಕರಿ ಬಿಸ್ನೆಸ್ನ ಫ್ಯೂಚರ್ ಬಗ್ಗೆ
ಕೊನೆಯದಾಗಿ ಒಂದೆರಡು ಮಾತು ಹೇಳಿದ್ರೆ, ಬೇಕರಿ ಬಿಸ್ನೆಸ್ನ ಓವರ್ ಆಲ್ ತೊಗೊಂಡ್ರೆ ನೀವು ಇವತ್ತಿನ ದಿನ ಅಂಕಿಅಂಶಗಳು ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಯಾರೂ ಕಲೆಕ್ಟ್ ಮಾಡಿಲ್ಲ. ಬಟ್ ರಫ್ ಆಗಿ ಒಂದು ಅಂಕಿಅಂಶಗಳನ್ನು ನೋಡಿದಾಗ ಇವಾಗ ಕೇರಳದಲ್ಲಿ 25,000 ಬೇಕರಿ ಇದೆ, ನಮ್ಮ ಕರ್ನಾಟಕದಲ್ಲಿ 12,000 ರಿಂದ 15,000 ಬೇಕರಿ ಇದೆ. ಓವರ್ ಆಲ್ ಈಗ ಭಾರತದಲ್ಲಿ 6 ಲಕ್ಷ ಹಳ್ಳಿಗಳಿದೆ, 8 ಲಕ್ಷ ಸಿಟೀಸ್ ಇದೆ, 4 ಲಕ್ಷ ಟೌನ್ಸ್ ಇದೆ. ಇದೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಅಂದಾಜು, ಅಂದ್ರೆ ಇದು ನಾನು ಮಾಡಿರುವಂತಹ ಒಂದು ರಿಸರ್ಚ್ ಹೈಪಾಥಿಸಿಸ್, 25 ಲಕ್ಷದಿಂದ 30 ಲಕ್ಷ ಬೇಕರಿ ಇರಬಹುದು. 30 ಲಕ್ಷದಲ್ಲಿ ಒಂದೊಂದು ಬೇಕರಿನಲ್ಲೂ 10 ಜನ ಕೆಲಸ ಮಾಡ್ತಿದ್ರು ಅಂದ್ರು 3 ಕೋಟಿ ಜನಸಂಖ್ಯೆ ಇದರಲ್ಲಿ ಕೆಲಸ ಮಾಡ್ತಾ ಇದೆ. ಎಷ್ಟು ದೊಡ್ಡ ಇಂಡಸ್ಟ್ರಿ ಇದು. ಇಟ್ಸ್ ಅ ಬಿಗ್ ಇಂಡಸ್ಟ್ರಿ. ಅಂಡ್ ಈ ಇಂಡಸ್ಟ್ರಿನಲ್ಲಿ ಒಂದು ಎಜುಕೇಶನ್ಗೆ ಅವಕಾಶ ಇದೆ, ಫೈನಾನ್ಸ್ ಕಂಪ್ನಿಗಳಿಗೆ ಹಣ ಕೊಡಕ್ಕೆ ಅವಕಾಶ ಇದೆ, ಟೆಕ್ನಾಲಜಿ ಕಂಪ್ನಿಗಳಿಗೆ ಟೆಕ್ನಾಲಜಿಯನ್ನು ಪ್ರೊವೈಡ್ ಮಾಡುವಂಥ ಅವಕಾಶ ಇದೆ. ಮುಖ್ಯವಾದ ಅಂಶ ನೆಕ್ಸ್ಟ್ ನಮ್ಮ ಬೇಕರಿ ಇಂಡಸ್ಟ್ರಿಯಲ್ಲಿ ಟೆಕ್ನಾಲಜಿ. ನಾವೆಲ್ಲ ಯೋಚನೆ ಮಾಡೋದ್ರೆ ಬೇಕರಿ ಯಾಕೆ ಕೊಡಪ್ಪ, ಆಗೋಯ್ತು, ಬಿಲ್ಲಿಂಗ್ ಕೈಯಲ್ಲಿ ಮಾಡಪ್ಪ. ಯಾವ ಬಿಲ್ಲಿಂಗ್ ಕೈಯಲ್ಲಿ ಮಾಡಬೇಕು? ಎಲ್ಲ ಫೋನ್ ಪೇ, ಟಚ್ ಪೇ, ಆ ಪೇ, ಈ ಪೇ ಮಾಡ್ತಿರ್ಬೇಕಾದ್ರೆ GST ಕರೆಕ್ಟಾಗಿ ಕಟ್ಬೇಕು. ಟೆಕ್ನಾಲಜಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಟೆಕ್ನಾಲಜಿ ಇಲ್ಲದೆ ವ್ಯಾಪಾರ ಮಾಡೋಕ್ಕಾಗಲ್ಲ. ಸೊ ಹೀಗಾಗಿ ಓವರ್ ಆಲ್ ಇಂಡಸ್ಟ್ರಿ ತಗೊಂಡಾಗ ಈ ಮಟ್ಟದ ಇಂಡಸ್ಟ್ರಿ ಇದೆ. ಮತ್ತು ಇಟ್ ಈಸ್ ಪ್ರೊಜೆಕ್ಟೆಡ್ ಅಟ್ 21.5 billion ಇನ್ ದ ನೆಕ್ಸ್ಟ್ 3-4 years ವಿತ್ CAGR ಆಫ್ ಅರೌಂಡ್ 6-7%. ಅವಕಾಶಗಳು ಹೇರಳವಾಗಿದೆ, ಅದಂತೆ ಚಾಲೆಂಜಸ್ ಇದೆ. ಏನು ಚಾಲೆಂಜಸ್ ಇದೆ? ಈಗ ನಾವು ಗೌರ್ಮೆಂಟಲ್ಲಿ ಏನು ಹೇಳ್ತಾ ಇದ್ದೀವಿ, ಪಫ್ಫು ಬೆಳಿಗ್ಗೆ ಮಾಡಿದ್ದು 6-7 ಗಂಟೆಯಲ್ಲಿ ಆಗೋಗ್ಬಿಡುತ್ತೆ, ನಿಜ. ಕೇಕು 12 ಗಂಟೆಲ್ಲ ಆಡೋಗ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಗೌರ್ಮೆಂಟ್ ಹೇಳ್ತಿರೋದು, ಇದಕ್ಕೆ ಯಾಕೆ 18% GST ಹಾಕ್ತಾ ಇದ್ದೀರಾ? ಹಾಕಬೇಡಿ ಅಂತ ನಮ್ಮ ಮನವಿ. ಇದು ನಮ್ಮ ಮನವಿ. GST ಯೂನಿಫಾರ್ಮ್ GST ಮಾಡಬೇಕು. ನೆಕ್ಸ್ಟ್ ರಾ ಮೆಟೀರಿಯಲ್ಸ್, ನಂಗೆ ಒಳ್ಳೆ ರಾ ಮೆಟೀರಿಯಲ್ಸ್ ಸಿಗಬೇಕು. ರಾ ಮೆಟೀರಿಯಲ್ ಫ್ಲಕ್ಚುಯೇಟ್ ಆಗ್ತಾ ಇದೆ ರೇಟು. ಲಾಸ್ಟ್ ಮಂತ್ ಇರೋದು ಈ ಮಂತ್ ಇಲ್ಲ, ಈ ಮಂತ್ ಇರೋದು ನೆಕ್ಸ್ಟ್ ಮಂತ್ ಇಲ್ಲ. ಕಸ್ಟಮರ್ ಅದೇ ಪ್ರೈಸ್ ಕೊಡಬೇಕು ಅಂತಾನೆ. ಕೆನ್ ಗೌರ್ಮೆಂಟ್ ಇಂಟರ್ಫಿಯರ್ ಅಂಡ್ ಟೆಲ್ ದಟ್ ದರ್ ಇಸ್ ಪ್ರೋಸೆಸ್ಡ್ ರಾ ಮೆಟೀರಿಯಲ್ಸ್ ಅಲ್ಲಿ ಭಾಳ ತೊಂದರೆ. ಗೋಧಿ ಆಸ್ ಸಚ್ ನೋ ಪ್ರಾಬ್ಲಮ್, ಗೋಧಿ ಗೆಟ್ ಪ್ರೋಸೆಸ್ಡ್ ಮೈದಾ ದರ್ ಇಸ್ ಎ ಪ್ರಾಬ್ಲಮ್. ಯಾಕಂದ್ರೆ ನಮ್ಮ ದೇಶ ಇದಕ್ಕೆ ಬೇಕಾದಂತಹ ಗೋಧಿಯಲ್ಲಿ ನಂಬರ್ 1 ದೇಶ. ಅಷ್ಟೊಂದು ಪ್ರೊಡಕ್ಷನ್ ಗೋಧಿ ಆಗುತ್ತೆ, ಸ್ಟಿಲ್ ಅದು ಮೈದಾಗೆ ಕನ್ವರ್ಟ್ ಆಗಿ ನಂತರ ಸಿಗುದಿಲ್ಲ ಅನ್ನುವಂಥದ್ದು. ಹೌದು, ಸಿಗೋ ಪ್ರೈಸ್ ಜಾಸ್ತಿ. ಸಪ್ಲೈ ಸಮಸ್ಯೆ ಇದೆ ಅಂತ. ಸಪ್ಲೈ ಸಮಸ್ಯೆಗಿಂತ ಮಿಡಲ್ ಕ್ಲಾಸ್ ಪೀಪಲ್ ಆರ್ ಮೇಕಿಂಗ್ ಮನಿ. ಇವಾಗ ಕೋಕೋವಾ ತಯಾರಾಗ್ತದಲ್ಲ ಗಿಡದಲ್ಲಿ, ಅದಕ್ಕೂ ಮತ್ತೆ ಕೋಕೋವಾ ಪ್ರೋಸೆಸ್ಡ್ ಆಗಿ ಚಾಕ್ಲೇಟ್ ಆದಾಗ ಪ್ರೈಸ್ ಇಸ್ ವೆರಿ ಹೈ. ಸೊ ಅಂದ್ರೆ ಆ ಮಿಡಲ್ ಮ್ಯಾನ್ ಸಮಸ್ಯೆನ ಕ್ಲಿಯರ್ ಮಾಡಬೇಕು. 100% ಯು ನೀಡ್ ಟು ಇಂಟಗ್ರೇಟ್ ಡೈರೆಕ್ಟ್ಲಿ. ಇಫ್ ದ ಫಾರ್ಮರ್ಸ್ ಆರ್ ಡೈರೆಕ್ಟ್ಲಿ ಇಂಟಗ್ರೇಟೆಡ್ ವಿತ್ ದಿ ಎಂಡ್ ಬಯರ್ಸ್, ಆಟೋಮೆಟಿಕ್ಲಿ ದ ಪ್ರಾಬ್ಲಮ್ ಇಸ್ ಸಾಲ್ವ್. ನಮ್ಮ ಮಿಡಲ್ ಮ್ಯಾನ್ ದುಡ್ಡು ತಗೋಬಾರ್ದು ಅಂತ ಹೇಳ್ತಾ ಇಲ್ಲ. ಬಿಕಾಸ್ ಅವರು ಪ್ರೊಸೆಸಿಂಗ್ ಮಾಡೋದಕ್ಕೆ ಫ್ಯಾಕ್ಟ್ರಿ ಹಾಕಬೇಕು, ಜನನ್ನ ಹಾಕಬೇಕು, ಲೇಬರ್ ಹಾಕಬೇಕು. ದರ್ ಇಸ್ ಅ ಕಾಸ್ಟ್. ಬಟ್ ಹೌ ಮಚ್ ಯು ವಾಂಟ್ ಟು ಟೇಕ್ ಪ್ರಾಫಿಟ್ ಆಫ್ 10%, 20%, 30%? ಓಕೆ, ಬಟ್ ಯು ವಾಂಟ್ ಟು ಮೇಕ್ 300% ಪ್ರಾಫಿಟ್ಸ್? ದಟ್ ಈಸ್ ನಾಟ್ ಓಕೆ. ಸೊ ಓವರ್ ಆಲ್ ಇಂಡಸ್ಟ್ರಿನಲ್ಲಿ ಈ ಒಂದು ಚಾಲೆಂಜಸ್ಸು, ಓವರ್ ಆಲ್ ಗ್ರೋತ್ ಪ್ಯಾರಾಮೀಟರ್ಸು. ಇವಾಗ ಏನಾಗ್ತಾ ಇದೆ, ಇಂಡಸ್ಟ್ರಿಯಲ್ಲಿ ಅವೇರ್ನೆಸ್ ಬಂದು ಅಸೋಸಿಯೇಷನ್ಗಳು ಬರ್ತಾ ಇದೆ. ಕೇರಳ ಬೇಕರಿ ಅಸೋಸಿಯೇಷನ್ ಭಾಳ ವೆರಿ ಸ್ಟ್ರಾಂಗ್ ಅಸೋಸಿಯೇಷನ್. ಆಲ್ ಇಂಡಿಯಾ ಬೇಕರಿ ಅಸೋಸಿಯೇಷನ್ ಸ್ಟ್ರಾಂಗ್ ಆಗಿದೆ. ಇವಾಗ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಕಾಂಡಿಮೆಂಟ್ಸ್ ಅಂಡ್ ಕರ್ನಾಟಕ ಸ್ವೀಟ್ ಅಂಡ್ ಬೇಕರಿ ಅಸೋಸಿಯೇಷನ್ ಅಂತ, KSBA ಅಂತ ಒಂದು ಅಸೋಸಿಯೇಷನ್ ಫಾರ್ಮ್ ಆಗ್ತಾ ಇದೆ. ಅದರಲ್ಲಿ ನಾವು ಬೇಕರಿ ಸಮಸ್ಯೆಗಳನ್ನು ತಿಳ್ಕೊತಾ ಇದ್ದೀವಿ, ಬೇಕರಿ ಉದ್ಯಮದ ಸಮಸ್ಯೆಗಳನ್ನು ತಿಳ್ಕೊತಾ ಇದ್ದೀವಿ, ಅಲ್ಲಿ ಉದ್ಯಮಿಗಳ ಸಮಸ್ಯೆ, ಕೆಲಸ ಮಾಡುವವರ ಸಮಸ್ಯೆ ತಿಳ್ಕೊತಾ ಇದ್ದೀವಿ. ಇಂಡಸ್ಟ್ರಿಯವರೆಲ್ಲ ಆರ್ಗನೈಸ್ ಆಗಬೇಕು. ಅನ್ಆರ್ಗನೈಸ್ಗಿಂತ ಆರ್ಗನೈಸ್ ಆಗಬೇಕು. ಆವಾಗ ಆ ಇಂಡಸ್ಟ್ರಿ ಮೆಚ್ಯೂರ್ ಆಗುತ್ತೆ, ವರ್ಕ್ ಮಾಡೋರ್ಗೆ ಅನುಕೂಲ ಆಗುತ್ತೆ ಅಂತ. ವರ್ಕ್ ಮಾಡೋರ್ಗೆ ಅನುಕೂಲ ಆಗುತ್ತೆ, ಮೆಚೂರ್ ಆಗುತ್ತೆ. ನೀವು ಹೇಳಿದಂಗೆ ಮೆಚೂರ್ ಆಗುತ್ತೆ. ಯಾರೂ ಸಹ ಕಾಂಪಿಟೇಟರ್ಸ್ ಅಲ್ಲ. ಈಗ ಹೋಮ್ ಬೇಕರ್ಸು ಅವ್ರಿಗಾದಂಥ ಪ್ರಾಡಕ್ಟ್ನ ಅವ್ರಿಗೆ ಬೇಕಾದಂಥ ಕಸ್ಟಮರ್ಸ್ಗೆ ಕೊಡ್ತಾರೆ. ಕ್ಲೌಡ್ ಕಿಚನ್ನು ಅವ್ರಿಗೆ ಬೇಕಾದಂಥ ಪ್ರಾಡಕ್ಟ್ನ ಅವ್ರಿಗೆ ಬೇಕಾದಂಥ ಕಸ್ಟಮರ್ಸ್ಗೆ ಕೊಡ್ತಾರೆ. ರಿಟೇಲ್ ಔಟ್ಲೆಟ್ಸ್ಗಳು ಅವ್ರಿಗೆ ಬೇಕಾದಂಥ. ಪ್ರಪಂಚ ವಿಶಾಲವಾಗಿದೆ ರೀ. ಓಷನ್, ಯು ಶುಡ್ ನೋ ಹೌ ಟು ಸ್ವಿಮ್. ಇಫ್ ಯು ಡೋಂಟ್ ನೋ ಹೌ ಟು ಸ್ವಿಮ್, ಯು ವಿಲ್ ಸಿಂಕ್. ಸೊ ಓವರ್ ಆಲ್ ಇಂಡಸ್ಟ್ರಿನಲ್ಲಿ ಪ್ಯಾಟರ್ನ್ ಇದಿದೆ. ಇಂಡಸ್ಟ್ರಿ ಚಾಲೆಂಜಸ್ ಏನು? ಸ್ಕಿಲ್ಡ್ ಮ್ಯಾನ್ ಪವರ್. ಆಮೇಲೆ ನಮ್ಮಲ್ಲಿ ಮ್ಯಾನ್ ಪವರ್ಗೆ ಡೇಟಾ ಇಲ್ಲ, ಅವ್ನ ಬ್ಯಾಕ್ಗ್ರೌಂಡ್ ಚೆಕ್ ಡೇಟಾ ಇಲ್ಲ. ದರ್ ಶುಡ್ ಬಿ ಬ್ಯಾಕ್ಗ್ರೌಂಡ್ ಚೆಕ್. IT ಇಂಡಸ್ಟ್ರಿ ಅಂದರೆ NASSCOM ಡೇಟಾ ಕೊಟ್ಬಿಡುತ್ತೆ. ಇವನ್ ಬ್ಯಾಕ್ಗ್ರೌಂಡ್ ಏನು, ಯಾವ ಕಂಪ್ನಿಲಿ ಕೆಲಸ ಮಾಡ್ದ, ಎಷ್ಟು ವರ್ಷ ಕೆಲಸ ಮಾಡ್ದ, ಅವ್ನು ಕ್ರಿಮಿನಲ್ಲ ನಾನ್ ಕ್ರಿಮಿನಲ್ ಕೊಡೋದು. ಇಲ್ಲಿ ನಂಗೆ ಬ್ಯಾಕ್ಗ್ರೌಂಡ್ ಇಲ್ಲ. ಯಾಕೆ? ನನ್ನ ಹತ್ರ ಬರೋರು ಯಾರು? ಬಂದ ತಕ್ಷಣ ಬೆಂಗಳೂರವ್ರಿಗೊಂದು ಜಾಗ ಬೇಕು. ದ ಬೆಸ್ಟ್ ಥಿಂಗ್ ವಾಟ್ ಇಂಡಸ್ಟ್ರಿ, ಬೇಕರಿ ಇಂಡಸ್ಟ್ರಿ ಇಸ್ ಡೂಯಿಂಗ್, ಬೆಂಗಳೂರಿಗೆ ಬಂದ ತಕ್ಷಣ ಅವ್ನಿಗೆ ಏನಿಲ್ಲ ಅಂದರೆ ಜಾಗ ಕೊಡುತ್ತೆ, ಊಟ ಕೊಡುತ್ತೆ, ತಿಂಡಿ ಕೊಡುತ್ತೆ, ಸಂಬಳ ಕೊಡುತ್ತೆ, ಬಟ್ಟೆ ಕೊಡುತ್ತೆ. ಹಿ ಈಸ್ ಹ್ಯಾಪಿ. ಸೊ ಓವರ್ ಆಲ್ ಇಂಡಸ್ಟ್ರಿನಲ್ಲಿ ವಿ ಹ್ಯಾವ್ ಚಾಲೆಂಜಸ್ ಇನ್ ಟರ್ಮ್ಸ್ ಆಫ್ ದಿ ಗೌರ್ಮೆಂಟ್, ಇನ್ ಟರ್ಮ್ಸ್ ಆಫ್ ದ GST ಪಾರ್ಟ್. ದಿ processed food prices are going up, which are the challenges that we are facing. If those get simplified, this can become a wonderful self-employment generating scheme like in Kerala.
where people can lead a comfortable life by doing this business respectfully. ಕರೆಕ್ಟ್. ಸೊ ತಾವು ಬಹಳ ಚೆನ್ನಾಗಿ ಹೇಳಿದ್ರಿ ಸರ್ಕಾರದ ಕಡೆಯಿಂದ ಏನೆಲ್ಲ ಆಗಬೇಕು ಅಂತ. ಮುಖ್ಯವಾಗಿ ಈ GST ತೆರಿಗೆ ಪದ್ಧತಿಯಲ್ಲಿ ಈ ಸ್ಲ್ಯಾಬ್ಗಳನ್ನು ಬದಲು ಒಂದು ಫ್ಲ್ಯಾಟಾಗಿ ಒಂದು ಇಷ್ಟಂತ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ. ಮತ್ತು ಈ ಸಪ್ಲೈ ರಾ ಮೆಟೀರಿಯಲ್ ಸಪ್ಲೈಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಒಂದು ಸಮಸ್ಯೆಗಳಿದೆ ಮತ್ತು ಅದು ರಿಫಾರ್ಮೇಷನ್ ಆಗಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ಕೊನೆಯದಾಗಿ ಬಿಸ್ನೆಸ್ ಮಾಡೋರಿಗೆ ಸಾಮಾನ್ಯವಾಗಿ ಒಂದು ಬಿಸ್ನೆಸ್ ಮಾಡೋದ್ರೆ ಅದರಲ್ಲಿ ಮಾರ್ಜಿನ್ ಎಷ್ಟು ಸಿಗುತ್ತೆ, ಎಷ್ಟು ಲಾಭ ಆಗುತ್ತೆ ಅಂತ ನಿರೀಕ್ಷೆ ಸಹಜವಾಗಿರತಕ್ಕಂಥದ್ದು. ಸೊ ಅದ್ರ ಬಗ್ಗೆ ತಮ್ಮ ಒಂದು ಒಪಿನಿಯನ್ ಏನು ಹೇಳ್ತೀರಾ? ಅಗೇನ್ ಈ ಮಾರ್ಜಿನ್ ಬಗ್ಗೆ ಹೇಳಬೇಕು ಅಂದರೆ ಅಗೇನ್ ದ ಸ್ಟ್ರಾಟಜಿ, ನಾವು ಯಾವ ಸ್ಟ್ರಾಟಜಿ ತಗೋತೀವಿ. ಓಕೆ, ನನಗೆ ವಾಲ್ಯೂಮ್ ಬೇಸ್ ಬಿಸ್ನೆಸ್ ಬೇಕಾ? ವಾಲ್ಯೂಮ್ ಬೇಸ್ ಬಿಸ್ನೆಸ್ ಆದರೆ ನೀನು ವಾಲ್ಯೂಮ್ ಜಾಸ್ತಿ ಮಾಡ್ತೀಯ, ಪ್ರಾಫಿಟ್ ಕಡಿಮೆ ಇಟ್ಕೋತೀಯ. ಓಕೆ, ನಾನು ವಾಲ್ಯೂಮ್ ಜಾಸ್ತಿ ಮಾಡ್ತೀನಿ, ಪ್ರಾಫಿಟ್ 10% ಇಟ್ಕೋತೀನಿ. ನೋ ಪ್ರಾಬ್ಲಮ್. ಓಕೆ, ಟರ್ನ್ ಓವರ್ ಇಸ್ ಮೋರ್. ನಾನು 10 ಕೋಟಿ ಟರ್ನ್ ಓವರ್ ಮಾಡ್ತೀನಿ, ನಾನು ಪ್ರಾಫಿಟ್ 10% ಇಟ್ಕೋತೀನಿ. ಕರೆಕ್ಟ್. 10 ಕೋಟಿಗೆ 10% ಎಷ್ಟಾಯಿತು? 1 ಕೋಟಿ ಆಯಿತು. ಕರೆಕ್ಟ್. ಇಲ್ಲ ನಾನು 10 ಕೋಟಿ ಟರ್ನ್ ಓವರ್ ಮಾಡಲ್ಲ, ನಾನು 1 ಕೋಟಿ ಟರ್ನ್ ಓವರ್ ಮಾಡ್ತೀನಿ, ನಾನು ಪ್ರಾಫಿಟ್ 20% ಇಟ್ಕೋತೀನಿ. 1 ಕೋಟಿಗೆ ಎಷ್ಟಾಯಿತು? 20 ಲಕ್ಷ ಆಯಿತು. ಕರೆಕ್ಟ್. ಇಲ್ಲ ನಾನು 1 ಕೋಟಿ ಟರ್ನ್ ಓವರ್ ಮಾಡಲ್ಲ, ನಾನು 50 ಲಕ್ಷ ಟರ್ನ್ ಓವರ್ ಮಾಡ್ತೀನಿ, ನನ್ನ ಪ್ರಾಫಿಟ್ 30% ಇಟ್ಕೋತೀನಿ. ಇಟ್ ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್, ಇಟ್ ಡಿಪೆಂಡ್ಸ್ ಆನ್ ದ ಪ್ರೈಸ್, ಇಟ್ ಡಿಪೆಂಡ್ಸ್ ಆನ್ ದ ಪ್ಲೇಸ್. ಕರೆಕ್ಟ್. ಈಗ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಡಿಸ್ಕಷನ್ ಪೇಸ್ಟ್ರಿ, 50 ರೂಪಾಯಿಂದ ಪೇಸ್ಟ್ರಿ 250 ರೂಪಾಯಿಗೆ ಸಿಗುತ್ತೆ. 250 ರೂಪಾಯಿಗೆ ಪೇಸ್ಟ್ರಿ ಮಾರ್ತಿರೋನ್ ತಪ್ಪ ಇಲ್ವಲ್ಲ? ಅವನ ಗ್ರಾಹಕರು ಬೇರೆ, ಕರೆಕ್ಟ್, ಅವನ ಕಸ್ಟಮರ್ ಬೇರೆ, ನಿಜ, ಅವನ ಸ್ಟಾಫ್ ನೋಡ್ಕೊಳ್ಳೋ ರೀತಿ ಬೇರೆ, ಅವನ ಮ್ಯಾನೇಜ್ಮೆಂಟ್ ಸ್ಟೈಲ್ ಬೇರೆ. ಎಕ್ಸಾಕ್ಟ್ಲಿ. ಸೊ ಡಿಪೆಂಡ್ ಅಪಾನ್ ಅವರ ಬಿಸ್ನೆಸ್ ಮಾಡೆಲ್ ಇರ್ಬೋದು, ಎಸ್, ಪ್ಲೇಸ್ ಇರ್ಬೋದು, ಇದೆಲ್ಲ ಕೂಡ ಕೌಂಟ್ ಆಗುತ್ತೆ. 100%. ಓಕೆ, ಆಲ್ ದೀಸ್ ಫ್ಯಾಕ್ಟರ್ಸ್ ವಿಲ್ ಕೌಂಟ್ ಓಕೆ ಫಾರ್ ದ ಪ್ರಾಫಿಟಬಿಲಿಟಿ ಆಫ್ ದ ಬೇಕರಿ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಇಡೀ ಬೇಕರಿ ಜಗತ್ತಿನ ಒಂದು ದೊಡ್ಡ ಒಂದು ದರ್ಶನವನ್ನೇ ತಾವು ಕೊಟ್ಟಿದ್ದೀರಾ ಮತ್ತು ಈ ಇಂಡಸ್ಟ್ರಿಗೆ ಇರತಕ್ಕಂತಹ ಒಂದು ವಿಶಾಲವಾದಂತಹ ಒಂದು ಸ್ವರೂಪ ಇರ್ಬೋದು, ಭವಿಷ್ಯ ಇರ್ಬೋದು, ಅದಕ್ಕಿರತಕ್ಕಂಥ ಕಾರಣಗಳಿರ್ಬೋದು, ಎಲ್ಲ ಒಳನೋಟಗಳನ್ನು ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವಿಶ್ವವಾಣಿನೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಸಣ್ಣ ಉದ್ಯಮಗಳಿಗೆ ವಿಶೇಷವಾಗಿ ಈ ತರಹದ ಮಾರ್ಗದರ್ಶನ ಮತ್ತು ಎಜುಕೇಷನ್ ಭಾಳ ಇಂಪಾರ್ಟೆಂಟು. ನಿಜ, ಅತ್ಯದ್ಭುತ, ಅದು ಒಳ್ಳೆ ಉತ್ತಮವಾದ ಕೆಲಸ ಆಗ್ತಾ ಇದೆ. ನಿಮಗೂ ಸಹ ಶುಭಾಶಯಗಳು. ಇನ್ನೂ ಅನೇಕ ಈ ರೀತಿಯ ಎಜುಕೇಷನ್ ಪ್ರೋಗ್ರಾಮ್ಸ್ನ ಮಾಡಿ ಅಂತ ನನ್ನ ಕಡೆಯಿಂದ ಮನವಿ. ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.